ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಫಣಿಗಣವರಭೂಷ ಪಾರ್ವತೀಶ್ಲಾಘ್ಯವೇಷಃ ಖಲಜನಕೃತರೋಷಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶ ಪಾತು ಮಾಂ ಪಾರ್ವತೀಶಃ ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಶ್ರೀ ಗುರುಭ್ಯೋ ನಮಃ. ಸಂಜಯ ಧೃತರಾಷ್ಟ್ರನಲ್ಲಿ ಬಂದು ಆ ಧೃತರಾಷ್ಟ್ರನ ಸಭೆಯಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನೆ ಅನ್ನುವ ಕಥೆ ನಡೀತಾ ಇದೆ. ಒಬ್ಬನಿಗೆ 7-8 ಜನ ಪ್ರಶ್ನೆ ಕೇಳುವುದಿದ್ದರೆ ತುಂಬ ಕಷ್ಟ. ಇಲ್ಲಿ ಹಾಗಿಲ್ಲ. ಸಂಜಯನಿಗೆ ಧೃತರಾಷ್ಟ್ರ ಒಬ್ಬನೇ ಪ್ರಶ್ನೆ ಕೇಳುವುದು. ಆದರೆ ಸಂಜಯ ಏನು ಹೇಳಬೇಕು ಅದನ್ನು ಹೇಳುವುದಕ್ಕೆ ಬಿಡ್ತಾ ಇಲ್ಲ. ಇದು ಈ ಅವಧಾನದಲ್ಲಿ ಆಗುವ ಸಮಸ್ಯೆ. ಅದು ಸಂಜಯ ನಿಜವಾಗಿ ಏನು ತಿಳ್ಕೊಂಡು ಬಂದಿದ್ದಾನೆ ಅದನ್ನು ಅಷ್ಟನ್ನು ತಿಳಿಸಬೇಕಲ್ವ. ಆ ತಿಳಿಸುವುದಕ್ಕೆ ಇಲ್ಲಿ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಆದರೂ ಧೃತರಾಷ್ಟ್ರ ಕೇಳಿದ ಪ್ರಶ್ನೆಗೆ ತಲೆ ತಿರುಗಿ ಬಿದ್ದಂತಹ ಸಂಜಯ ಮತ್ತೆ ವಿದುರ ಮಾಡಿದಂತಹ ಉಪಚಾರಗಳಿಂದ ತಾನು ಮನಸ್ಥಿತಿಯನ್ನು ಸಮಗೊಳಿಸಿಕೊಂಡು ನಿಂತು ಉತ್ತರವನ್ನು ಕೊಟ್ಟ. ಧೃತರಾಷ್ಟ್ರ ಮಾಡಿದ ಪ್ರಶ್ನೆ ನಿಜವಾಗಿಯೂ ಸಂಜಯನಿಗೆ ಮನಸ್ಸಿಗೆ ಹೊಡೆಯೋ ಹಾಗಿತ್ತು. ಯಾವ ಬಲದಿಂದ ಧರ್ಮರಾಜ ನಮ್ಮನ್ನು ಹೋರಾಡುವುದಕ್ಕೆ ಬರ್ತಾ ಇದ್ದಾನೆ ಅನ್ನುವ ಪ್ರಶ್ನೆ. ಅದಕ್ಕೆ ಬಿಡಿ ಬಿಡಿಯಾಗಿ ಉತ್ತರವನ್ನು ಸಂಜಯ ಕೊಟ್ಟ ಅನ್ನುವಷ್ಟು ಕಥೆಯನ್ನು ನಾವು ನಿನ್ನೆ ದಿವಸ ಶ್ರವಣ ಮಾಡಿದ್ದೇವೆ. ಈ ಸಮಯದಲ್ಲಿ ಸಂಜಯ ಕೆಲವು ಮಾತುಗಳನ್ನು ಹೇಳ್ತಾನೆ. ನಾವು ಯುದ್ಧಕ್ಕೋಸ್ಕರ ಸನ್ನದ್ಧರಾಗುವುದರಲ್ಲಿ ಅರ್ಥವೇ ಇಲ್ಲ ಧೃತರಾಷ್ಟ್ರ. ನಾನು ಕೇವಲ ದೂತನಾಗಿ ನಿನಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಮಂತ್ರಿಯ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೇನೆ. ಯಾರು ಈ ಕುರುಕುಲದ ಉತ್ಕರ್ಷವನ್ನು ಬಯಸುವವರು ಹಿತೈಷಿಗಳು ಅಂತಿದ್ದಾರೋ ಅವರು ಯಾರೂ ಈ ಯುದ್ಧವನ್ನು ಪ್ರಶಂಸಿಸುವುದಿಲ್ಲ. ಯುದ್ಧದಿಂದಾಗಿ ಆಗುವ ಅನರ್ಥಗಳು ಪಾಂಡವರಿಗೆ ಏನು ಅನರ್ಥ ಅನ್ನುವುದಕ್ಕಿಂತ ಹೆಚ್ಚಾಗಿ ಕುರುಕುಲದಿಂದ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ದುರ್ಯೋಧನ ಒಬ್ಬ ಯುದ್ಧ ಬೇಕು ಅಂತ ಹೇಳ್ತಾ ಇದ್ದಾನೆ. ದುರ್ಯೋಧನನಿಗೆ ಬೆನ್ನ ಹಿನ್ನೆಲೆಯಲ್ಲಿ ಯುದ್ಧ ಬೇಕು ಅಂತ ಹೇಳುವುದಕ್ಕೆ ಒಂದಿಬ್ಬರು ಸಹಕಾರಿಗಳಿದ್ದಾರೆ ಬಿಟ್ಟರೆ ಈ ಯುದ್ಧದಿಂದ ಯಾವ ರೀತಿಯ ಸಾಧನೆಯೂ ಆಗುವುದಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನನ ಆಲೋಚನೆ ಏನು? ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಅಶ್ವತ್ಥಾಮ ಇದ್ದಾನೆ, ಕರ್ಣ ಇದ್ದಾನೆ ಅನ್ನುವುದು ಮೂಲಭೂತವಾದ ಆಲೋಚನೆ. ಆದರೆ ನಾನು ಅಲ್ಲಿ ಹೋಗಿ ಕೇವಲ ಸಂದೇಶವನ್ನು ಮಾತ್ರ ಇಲ್ಲಿಗೆ ತರ್ತಾ ಇರುವುದಲ್ಲ. ಯಾಕಂದರೆ 12 ದಿವಸಗಳ ತನಕ ನಾನು ಅಲ್ಲಿ ಧರ್ಮರಾಜನ ಅತಿಥಿಯಾಗಿದ್ದೆ. ಆ ಸಮಯದಲ್ಲಿ ಅಲ್ಲಿ ಏನೇನು ಯುದ್ಧ ಆಗಿದ್ದಾವೆ ಅನ್ನುವುದನ್ನು ಗಮನಿಸಿಕೊಂಡು ಬಂದಿದ್ದೇನೆ. ಆ ಸಿದ್ಧತೆಯನ್ನು ನೋಡಿದರೆ ಸುತರಾಂ ಕುರುಕುಲಕ್ಕೆ ಉಳಿಗಾಲ ಇಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಯಾಕಂದರೆ ಅಲ್ಲಿ ಒಬ್ಬೊಬ್ಬರನ್ನು ಗುರಿಯನ್ನಾಗಿಟ್ಟುಕೊಂಡು ಯುದ್ಧದಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ರಾಜ ಧರ್ಮಜ ಈ ಸೇನೆಯಲ್ಲಿರುವ ಶಲ್ಯ ಮತ್ತು ಮಾದ್ರದೇಶದ ಇತರ ಅನುಯಾಯಿಗಳನ್ನೆಲ್ಲ ತಾನು ಗುರಿಯಲ್ಲಿಟ್ಟುಕೊಂಡು ಆ ಶಲ್ಯನಿಂದಾಗಿ ಯಾವುದೇ ರೀತಿಯ ತೊಂದರೆ ನಮ್ಮ ಸೇನೆಗೆ ಆಗಬಾರದು ಅನ್ನುವ ಜವಾಬ್ದಾರಿಯನ್ನು ಸ್ವತಃ ಧರ್ಮಜನೇ ಇಟ್ಟುಕೊಂಡಿದ್ದಾನೆ. ಅರ್ಜುನ ಕರ್ಣನನ್ನು ಸಂಪೂರ್ಣವಾಗಿ ಸಾಯಿಸುವುದಕ್ಕೆ ಬೇಕಾದ ಸರ್ವ ಸನ್ನದ್ಧತೆಯನ್ನು ಶ್ರೀಕೃಷ್ಣನ ಜೊತೆಯಲ್ಲಿ ಕುಳಿತು ಮಾತಾಡಿದ್ದಾನೆ. ಕರ್ಣ ಮಾತ್ರ ಅಲ್ಲ,
ಕರ್ಣನ ಹಾಗೆ ಬಿಲ್ಗಾರರು ಅಂತ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಎದುರಿಸಿ ಹಿಮ್ಮೆಟ್ಟಿಸುವಂತಹ ಜವಾಬ್ದಾರಿ ನಂದು ಅಂತ ಆತ ಸ್ವೀಕರಿಸಿಬಿಟ್ಟಿದ್ದಾನೆ. ನದೀಜ ಅನಿಸಿದಂತಹ ಗಾಂಗೇಯರಾದ ಭೀಷ್ಮಾಚಾರ್ಯರನ್ನು ಅತ್ತಗಡೆಯಿಂದ ದೃಪದನ ಮಗನಾಗಿ ಆವಿರ್ಭವಿಸಿದಂತಹ ಶಿಖಂಡಿಯ ಜವಾಬ್ದಾರಿಯಲ್ಲಿ ನಿಲ್ಲಿಸಿದ್ದಾರೆ. ವಿವರಣೆ ಕೊಟ್ಟು ಹೇಳ್ತಾನೆ, ಇಷ್ಟೇ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ ಈ ದುರ್ಯೋಧನನಿಗೆ ಅಂತೇಳಿ ಸ್ವಲ್ಪ ವಿವರಣೆ ಕೊಡ್ತಾನೆ. ಯಾವ ಈ ಭೀಷ್ಮಾಚಾರ್ಯರಿಂದ ಅವಮಾನಿತಳಾಗಿದ್ದಂತಹ ಅಂಬೆ, ಕಾಶಿರಾಜಸುತೆಯಾದಂತಹ ಅಂಬೆ, ಈ ಭೀಷ್ಮನನ್ನು ಸಾಯಿಸಬೇಕು ಅಂತ ಪ್ರಯತ್ನಪಟ್ಟು ಶಿವನನ್ನು ಕುರಿತು ತಪಸ್ಸು ಮಾಡಿ ಭೀಷ್ಮನನ್ನು ಕೊಲ್ಲುವ ಶಕ್ತಿಯನ್ನು ಕೊಡು ಅಂತ ಕೇಳಿಕೊಂಡು ತಾನು ದೃಪದನ ಮನೆಯಲ್ಲಿ ಶಿಖಂಡಿನಿಯಾಗಿ ಕೊನೆಗೆ ಶಿಖಂಡಿಯಾಗಿ ಆವಿರ್ಭವಿಸಿದ್ದಾಳೆ. ಆ ಮಹಾರಥಿಯಾದ ಶಿಖಂಡಿ ಸ್ವತಃ ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಇವತ್ತು ಎಂತಹ ಬಿಲ್ಗಾರರನ್ನು ಕೂಡ ಎದುರಿಸಬಲ್ಲ ಮಹಾಶಕ್ತಿಯನ್ನು ಪಡೆದಿದ್ದಾನೆ. ಶಿವವರದಿಂದಾಗಿ ಈ ಭೀಷ್ಮನನ್ನು ನೆಲಕ್ಕೆ ಬೀಳಿಸುವ ಶಕ್ತಿಯನ್ನು ಪಡೆದು ನಿಂತಹ ಶಿಖಂಡಿ ಆತನ ಜವಾಬ್ದಾರಿಯಲ್ಲಿ ಭೀಷ್ಮನನ್ನು ಎದುರಿಸುವ ವ್ಯವಸ್ಥೆ ನಡೆದಿದೆ. ದ್ರೋಣಾಚಾರ್ಯರನ್ನು ಕೊಲ್ಲುವುದಕ್ಕೋಸ್ಕರವೇ ಮಗ ಬೇಕು ಅಂತ ದೃಪದ ಯಾಗವನ್ನು ಮಾಡಿ ಯಾಜ ಉಪಯಾಜರ ಪೌರೋಹಿತ್ಯದ ಮಂತ್ರದ ಬಲದಿಂದ ಪಡೆದಂತಹ ಅಗ್ನಿಸುತನಾದಂತಹ ದೃಷ್ಟದ್ಯುಮ್ನ, ಅಗ್ನಿಯ ಅವತಾರ ಸ್ವರೂಪಿಯಾದಂತಹ ದೃಷ್ಟದ್ಯುಮ್ನ, ಆತನಿಗೆ ದ್ರೋಣರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ಯಾರ ಜವಾಬ್ದಾರಿ ಬೇಕು? ಅಭಿಮನ್ಯು, ಈ ದುರ್ಯೋಧನ, ದುಶ್ಯಾಸನ ಮುಂತಾದವರ ಮಕ್ಕಳು ಯಾರು 14 ವರ್ಷ ಮೀರಿದವರಿದ್ದಾರೆ, ನಾಳೆ ರಣರಂಗದಲ್ಲಿ ಪ್ರವೇಶ ಮಾಡುವುದಕ್ಕೆ ಅರ್ಹತೆಯನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಈ ಕುರುಕುಲದ ಮಕ್ಕಳುಗಳ ಎಲ್ಲ ಪೌರುಷವನ್ನು ಅಡ್ಡಗಟ್ಟುವುದಕ್ಕೋಸ್ಕರ ಅಭಿಮನ್ಯು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ದ್ರೌಪದಿ ಸುತರಾದಂತಹ ಶತಾನೀಕ ಪ್ರಭೃತಿ 5 ಜನ ತಾವು ಬಿಲ್ಲು, ಕತ್ತಿ, ಗುರಾಣಿ ಮೊದಲಾದಂತಹ ಪಂಚವಿಧವಾದ ಆಯುಧಗಳನ್ನು ತಾವು ಧರಿಸಿಕೊಂಡು ನಕುಲ ಸಹದೇವರ ಜೊತೆಗೆ ನಿಂತು ಗಾಂಧಾರ ದೇಶದಿಂದ ಬಂದ ಶಕುನಿಯೇ ಮೊದಲಾದ 9 ಜನರು ಅವರನ್ನೆಲ್ಲ ಎದುರಿಸುವುದಕ್ಕೋಸ್ಕರ ತಾವು ಸನ್ನದ್ಧರಾಗಿದ್ದಾರೆ. ಎದುರಿಸುವುದು ಅಂದರೆ ಇವರನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅಗ್ನಿಯ ಮುಂದೆ ನಿಂತು ಇವರನ್ನು ನಾವು ಕೊಲ್ತೇವೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಆ ಪ್ರತಿಜ್ಞೆಯನ್ನು ಸ್ವೀಕರಿಸಿ ಇವತ್ತು ಯುದ್ಧಕ್ಕೆ ಸನ್ನದ್ಧರಾದ ಅವರ ಮುಂದೆ ಇವರನ್ನು ಕೊಲ್ಲುವುದಕ್ಕೆ ಬೇಕಾದ ಶಕ್ತಿ ಅವರಿಗೆ ದೈವದತ್ತವಾಗಿ ಬಂದಿರುವಾಗ ನಾವು ಅವರ ಮುಂದೆ ಹೋರಾಡಿ ಗೆಲ್ತೇವೆ ಅಂತ ಆಲೋಚನೆ ಮಾಡುವುದು ಹೇಗೆ ಸರಿಯಾಗ್ತದೆ ಅಂತ ಭಾರಿ ಗಟ್ಟಿ ಮನಸ್ಸು ಮಾಡಿ ಧೈರ್ಯ ತಂದುಕೊಂಡು ಆ ಸಭೆಯಲ್ಲಿ ಸಂಜಯ ಹೇಳಿಯೇ ಬಿಟ್ಟ. ಇಷ್ಟು ಹೇಳಿದಾಗ ನಮ್ಮ ಧೃತರಾಷ್ಟ್ರನ ಮನಸ್ಸು ಕರಗಿತು. ಧೃತರಾಷ್ಟ್ರ ಕೈ ಎತ್ತಿ ಹೇಳ್ತಾನೆ, ಕಣ್ಣು ಕಾಣಿಸಲ್ಲ ಅವನಿಗೆ, ಇಡೀ ಸಭೆಯನ್ನು ಆ ಕಡೆ ಈ ಕಡೆ ಮುಖ ಅಲ್ಲಾಡಿಸ್ತಾನೆ, ಸಭೆ ಕಾಣಿಸುವುದಿಲ್ಲ. ಹೇಳ್ತಾನೆ, ಯುದ್ಧ ಬೇಡ, ನನ್ನ ಮಗನಿಗೆ ಬುದ್ಧಿ ಇಲ್ಲ, ಅವನಿಗೆಲ್ಲರೂ ಸೇರಿ ಬುದ್ಧಿ ಹೇಳಿ, ನಾವು ಯುದ್ಧ ಮಾಡಲಿಕ್ಕೆ ಹೋಗುವುದು ಸರಿಯಲ್ಲ, ಧರ್ಮರಾಜನಿಗೆ ಏನು ಬೇಕು ಅಂತ ಅವ ಕೇಳ್ತಾನೆ ಅದನ್ನು ಕೊಟ್ಟು ಬಿಡಿ, ಇವ ಅರ್ಧ ರಾಜ್ಯ ಮಾತ್ರ ಕೇಳ್ತಾ ಇದ್ದಾನಲ್ಲ, ಪೂರ್ತಿ ರಾಜ್ಯ ಕೇಳ್ತಾ ಇಲ್ಲವೋ ಅಲ್ಲ, ನನ್ನ ಮಗನಿಗೆ ಅರ್ಧ ರಾಜ್ಯ ಸಾಕು, ಅವನಿಗೆ ಅಷ್ಟು ಕೊಡಿ ಅಂತ ಧೃತರಾಷ್ಟ್ರ ಈ ಹೊತ್ತಿಗೆ ಒಂದು ಮಾತು ಸಭೆಯಲ್ಲಿ ಹೇಳಿದ. ಇಷ್ಟು ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ. ಮಾತಾಡುವಾಗ ಕರ್ಣ ಎದ್ದ, ನಿಲ್ಲಿಸಿ ಅಂತ ಹೇಳಿದ. ನೋಡಿ, ಒಬ್ಬ ರಾಜ ತನ್ನ ಸಿಂಹಾಸನದಲ್ಲಿ ಕುಳಿತು ಮಾತಾಡ್ತಾ ಇರಬೇಕಾದ್ರೆ ಆ ರಾಜನ ಮಾತನ್ನು ಅರ್ಧದಲ್ಲಿ ತುಂಡರಿಸುವ ಶಕ್ತಿ ಸಭೆಯಲ್ಲಿದ್ದ ಒಬ್ಬ ವ್ಯಕ್ತಿಗೆ ಬಂತು ಅಂತ ಹೇಳಿದರೆ ಆ ಸಭೆ ಹೇಗಿತ್ತು ಅಂತ ನಾವು ಯೋಚಿಸಬೇಕು. ಆ ಸಭೆಯಲ್ಲಿ ಒಂದು ನಸಾಸಭಾ ಈಗ ಬಂತು. ನಸಾಸಭಾ ಯತ್ರ ನ ಭವಂತಿ ವೃದ್ಧ, ಎಲ್ಲಿ ವೃದ್ಧರಿಲ್ಲ ಅದು ಸಭೆ ಅಲ್ಲ. ನತೇ ವೃದ್ಧಾ, ಅಂಥವರಿಗೆ ವೃದ್ಧರು ಅಂತ ಹೆಸರೂ ಇಲ್ಲ. ಯಾರು ಧರ್ಮವನ್ನು ಹೇಳುವುದಿಲ್ವೋ ಅವರು. ಯೇ ನವದಂತಿ ಧರ್ಮಂ, ಧರ್ಮವನ್ನು ಹೇಳದೇ ಇದ್ದವರು ವೃದ್ಧರಲ್ಲ. ಧರ್ಮವನ್ನು ಹೇಳ್ತಾರೆ, ಆದರೆ ನಾಸೌ ಧರ್ಮ ಯತ್ರ ನ ಸತ್ಯಮಸ್ತಿ, ಸತ್ಯದ ಬಲವಿಲ್ಲದೆ ಇದ್ದ, ಪ್ರಾಮಾಣಿಕತೆಯ ಬೆಂಬಲವಿಲ್ಲದೆ ಇರತಕ್ಕಂತಹ ಮಾತು, ಧರ್ಮದ ಮಾತು, ಅದು ಧರ್ಮ ಅಂತ ಅನಿಸುವುದೇ ಇಲ್ಲ. ಸತ್ಯ ಅಂತ ಅನಿಸಬೇಕಾದರೆ ಅದರಲ್ಲಿ ಯಾವತ್ತೂ ಛಲ ಇರಬಾರ್ದು, ವಂಚನೆ ಇರಬಾರ್ದು, ಸ್ವಾರ್ಥಪರಾಯಣತೆ ಇರಬಾರ್ದು. ಇಲ್ಲಿ ಆಡುವಂಥದ್ದೆಲ್ಲ ಇಂಥದ್ದು ಅಂತ ಇದು ಸಭೆಯೇ ಅಲ್ಲ ಅನ್ನೋದೇನು ವಿದುರ ನೀತಿಯಲ್ಲಿ ಮಾತು ಬಂತು, ಅದಕ್ಕೆ ಪೋಷಕವಾಗುವ ರೀತಿಯಲ್ಲಿ ರಾಜ ಮಾತಾಡ್ತಾ ಇದ್ದಾನೆ. ದುರ್ಯೋಧನನಿಗೆ ಬುದ್ಧಿ ಹೇಳಿ ಅಂತ ಸಭೆಯಲ್ಲಿದ್ದವರಿಗೆ ಹೇಳ್ತಾ ಇದ್ದಾನೆ. ದುರ್ಯೋಧನನಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೇ ತಡ ಎದ್ದು ನಿಂತವ ಕರ್ಣ ನಿಂತು, ದುರ್ಯೋಧನ ಅಪ್ಪನೇ ಮಾತಾಡಿದರೂ ನೀನು ಸೊಪ್ಪು ಹಾಕಬೇಡ ಅಂತ ಹೇಳ್ತಾನೆ. ಅದು ಅಪ್ಪ ರಾಜ ಅಂತ ಹೇಳಿಲ್ಲವ, ನಿನ್ನ ಅಪ್ಪ ಮಾತಾಡ್ತಾ ಇರೋದು.
ಈ ಎಲ್ಲರೂ ಸೇರಿ ಈ ಸಂಜಯನಂಥ ನಮ್ಮ ವಿದುರನಂಥ ವ್ಯಕ್ತಿಗಳೆಲ್ಲ ಸೇರಿ ನಿನ್ನ ತಂದೆಯ ಬುದ್ಧಿಯನ್ನೇ ವ್ಯತ್ಯಾಸ ಮಾಡ್ತಾರೆ, ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಆದ್ದರಿಂದ ತಂದೆಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ, ವಯಸ್ಸಾಗಿ ಹೋಗಿದೆ ಅವರಿಗೆ. ವಯಸ್ಸಾದವರ ಮಾತನ್ನು ಕೇಳಬಾರ್ದು. ನೋಡಿ, ಸಭೆಯಲ್ಲಿ ಇಂಥ ಒಂದು ಮಾತು ಬಂತು. ಭೀಷ್ಮ ದ್ರೋಣಾದಿಗಳು ಕಿವಿ ಮುಚ್ಚಿಕೊಳ್ಳಬೇಕಾದಂತಹ ಮಾತು. ಹಿರಿಯರ ಮಾತನ್ನು ಕೇಳಬೇಕು. ಆಜ್ಞಾ ಗುರುಣಾಂ ಹಿ ಅವಿಚಾರಣೀಯ ಅನ್ನುವುದು ನಮ್ಮ ಹಿರಿಯರ ಮಾತಾದರೆ ಎಷ್ಟು ಮಾತು ಹೇಳ್ತಾರೆ ಅಂತೇಳಿದರೆ, ಗುರುಗಳು ಹಿರಿಯರು ಹೇಳಿದಂತಹ ಮಾತು ತಪ್ಪೇ ಇರ್ಬೋದು. ಯಾಕೆಂತೇಳಿದರೆ ಕಾಲಬಾಧಿತವಾಗಿರುವ ಸಾಧ್ಯತೆ ಇದೆ. ನಾವು ಇವತ್ತಿನ ಕಾಲದವರು, ಇವತ್ತಿನ ಮಕ್ಕಳಿಗೆ ಸರಿಯಾಗಿ ಅವರು ಹೇಳದೇ ಇದ್ದಿರ್ಬೋದು, ಇವತ್ತಿನ ಕಾಲಕ್ಕೆ ಅದು ಹೊಂದದೇ ಇರುವ ಸಾಧ್ಯತೆ ಉಂಟು. ಆದರೆ ಮಗನಾದವನ, ಅವನ ಅನುಯಾಯಿ ಅನಿಸಿದವನ ಮೊದಲ ಕೆಲಸ ಏನು ಅಂದರೆ ಅಸ್ತು ಅಂತ ಹೇಳೋದು, ಹಾಂ ಅಂತ ಹೇಳೋದು. ಹಾಂ ಅಂತ ಹೇಳುವುದಲ್ಲ, ಮೊದಲು ಹಾಂ ಅಂತ ಹೇಳಬೇಕು. ಗೊತ್ತಿದೆ ಅವನಿಗೆ ಇದು ತಪ್ಪು, ಹೀಗೆ ನಡೆಸಬಾರದು ಅಂತ ಗೊತ್ತಿದ್ದರೂ ಕೂಡ ಹಿರಿಯರು ಹೇಳಿದ್ದಾರೆ ಹಾಂ ಅಂತ ಹೇಳಬೇಕು. ಅಸ್ತಿತ್ಯನುಪಾಲನಂ, ಇದು ಅಯಂ ಹಿ ಪರಮೋ ಧರ್ಮ. ಮಕ್ಕಳ ಕಿರಿಯರ ಮೊದಲ ಧರ್ಮ ಏನು ಅಂದರೆ ಹಿರಿಯರು ಹೇಳಿದ ಮೇಲೆ ಅಸ್ತು ಅಂತ ಹೇಳೋದು. ಅಸ್ತು ಅಂತ ಹೇಳಿದ ಕೂಡಲೇ ಅವರಿಗೆ ಸಮಾಧಾನ ಆಗ್ತದೆ. ಆ ಸಮಾಧಾನವೇ ಇವರಿಗೆ ಆಶೀರ್ವಾದ ಆಗ್ತದೆ. ಆ ಸಮಾಧಾನ ಆದ ಕೂಡಲೇ ಅವರ ಪಕ್ಕಕ್ಕೆ ಹೋಗಿ ಅವರ ಕೈ ಮುಟ್ಟಿ ಮೈ ಮುಟ್ಟಿ, ನೀವು ಹೇಳಿದಿರಿ, ನಾನು ಹಾಗೆ ಮಾಡ್ತೇನೆ, ತೊಂದರೇನಿಲ್ಲ, ಆದರೆ ಇಂಥ ಸಮಸ್ಯೆ ಆಗ್ತದಲ್ಲ ಅಂತ ಆಮೇಲೆ ಹೇಳಬೇಕು. ಅವರು ಹೌದಲ್ವಾ ಬೇಡ ಬಿಡು ಅಂತ ಆಮೇಲೆ ಹೇಳ್ತಾರೆ. ಆಮೇಲೆ ಅದನ್ನು ನಿಲ್ಲಿಸಬೇಕು. ಅದು ಬಿಟ್ಟು ಅವರು ಹೇಳಿದ ಕೂಡಲೇ ಹಾಂ ಅದಾಗೋದಿಲ್ಲ ಅಂತ ಹಿರಿಯರು ಹೇಳಿದ ಹೊತ್ತಿಗೆ ಅದನ್ನು ನಿರಾಕರಿಸುವಂಥದ್ದು ಕಿರಿಯರು ಶಾಪವನ್ನು ಪಡೆದ ಹಾಗೆ. ಅದು ಪಿತೃಶಾಪ ಅನ್ನುವ ದೋಷಕ್ಕೆ ಕಾರಣವಾಗತಕ್ಕಂಥದ್ದು. ಹಿರಿಯರು ಏನು ಹೇಳ್ತಾರೆ ಅದನ್ನು ಅಸ್ತು ಅಂತ ಪರಿಪಾಲನೆ ಮಾಡುವಂಥದ್ದು ಕಿರಿಯರಾದವರಿಗೆ ಪರಮ ಧರ್ಮ. ಅದು ಒಂದು ಸಭಾ ಮರ್ಯಾದೆಯೂ ಹೌದು. ಸಭೆಯಲ್ಲಿ ದೊಡ್ಡವರು ಹೇಳಿದ್ದನ್ನು ತೆಗೆದುಹಾಕಬಾರ್ದು. ದೊಡ್ಡವರು ಹೇಳಿದ್ದನ್ನು ಆ ಹೊತ್ತಿಗೆ ಒಪ್ಪಿಕೊಂಡು, ಅದರಲ್ಲಿ ದೋಷ ಇದೆ ಅನ್ನೋದು ತನಗೆ ಒಳಗೆ ಗೊತ್ತಿದ್ದರೂ ಕೂಡ ಅವರು ಪ್ರತ್ಯೇಕ ಸಿಕ್ಕಿದ ಹೊತ್ತಿಗೆ ಆ ದೋಷವನ್ನು ಅವರಿಗೆ ವಿವರಿಸಿ, ಅವರು ತೆಗೆದುಕೊಂಡ ತಪ್ಪು ನಿರ್ಧಾರದಿಂದ ಅನರ್ಥ ಆಗದೇ ಇರುವ ಹಾಗೆ ಜಾಗ್ರತೆ ಮಾಡಬೇಕೇ ಹೊರತು ಅವರ ಮುಂದೆಯೇ ಅವರನ್ನು ಖಂಡಿಸುವಂಥದ್ದು ಈ ಭಾರತ ದೇಶದಲ್ಲಿ ಹುಟ್ಟಿದವರು ಮಾಡತಕ್ಕಂತಹ ಧರ್ಮ ಅಲ್ಲ. ಆದರೆ ಅಂಗದೇಶದ ರಾಜನೆಂದು ಕರೆಸಿಕೊಂಡಂತಹ ಕರ್ಣ ರಾಧೇಯ ಆ ಕೆಲಸ ಮಾಡಿದ. ಸಭೆಯಲ್ಲಿ ದ್ರೋಣರು ತಲೆ ತಗ್ಗಿಸ್ತಾರೆ. ಪಕ್ಕದಲ್ಲಿದ್ದ ಭೀಷ್ಮರ ಮುಖವನ್ನು ತಲೆ ತಗ್ಗಿಸಿ ಹೀಗೆ ನೋಡ್ತಾರೆ, ಭೀಷ್ಮರು ಏನು ಹೇಳ್ತಾರೆ ಅಂತ. ಭೀಷ್ಮರು ಎದ್ದು ನಿಂತು ಒಂದು ಗುಟುರು ಹಾಕಿದರು, ಒಂದು ಗರ್ಜನೆ ಮಾಡಿದರು, ನಿಲ್ಲಿಸು ಅಂತ ಹೇಳಿದರು. ನಿಲ್ಲಿಸು ಅಂತ ಅವನಿಗೆ ಅಷ್ಟು ಹೇಳಿದವರು ಈ ಕಡೆ ಧೃತರಾಷ್ಟ್ರನನ್ನು ಕುರಿತು ಹೇಳ್ತಾರೆ, ನೋಡಿ ನಿನ್ನ ಮಾತಿಗೆ ಅಡ್ಡ ಮಾತಾಡ್ತಾನೆ ಇವನ ನಾಲಿಗೆಯನ್ನು ಎಷ್ಟು ಬೆಳೆಯುವುದಕ್ಕೆ ನೀನು ಅವನಿಗೆ ನಾಯಿಗಳಿಗೆ ಅನ್ನ ಹಾಕಿದ ಹಾಗೆ ಅನ್ನ ಹಾಕಿದ್ಯಲ್ಲ. ಇಂಥವರನ್ನು ಬೆಳೆಸಿದ್ರಿಂದ ಈ ಸಮಾಜಕ್ಕೋ ಈ ಸಭೆಗೋ ಅಥವಾ ಈ ಕುರು ವಂಶಕ್ಕೋ ಏನು ಬೆಲೆ ಇದೆ ಹೇಳು. ಇವತ್ತು ನಮ್ಮ ವಂಶವೇ ನಿರ್ವಂಶವಾಗುವುದಕ್ಕೆ ಇಂಥ ವ್ಯಕ್ತಿಗಳು ಕಾರಣ ಆಗ್ತಾ ಇದ್ದಾರೆ. ಏನು ಬಲ ಇದೆ ಅಂತ ಹೇಳಿ ಅವನನ್ನು ನಮ್ಮ ಪಕ್ಷದಲ್ಲಿ ನೀವು ಇಟ್ಟುಕೊಂಡಿದ್ದೀರಿ? ಅವನಿಂದ ಯಾವ ಪ್ರಯೋಜನ ಇದೆ ಅಂತ ಅವನನ್ನು ಇಟ್ಟುಕೊಂಡಿದ್ದೀರಿ? ಒಂದು ಸೇರು ಪಾವು ಕೊಂಡೆಯಷ್ಟು ಫಲ ಸಿಗುವುದಿಲ್ಲ ಅವನಲ್ಲಿ. ಈ ಮಾತುಗಳನ್ನು ಹೇಳ್ತಾನೆ. ಒಂದು ಸೂಚಿಗಾತ್ರದ ಫಲವನ್ನು ಕೊಡದೇ ಇದ್ದಂತಹ ವ್ಯಕ್ತಿ ಇದ್ದಾನೆ ಇವನು. ಸುಳ್ಳು ಹೇಳಿಕೊಂಡು ಗುರುಗಳ ಹತ್ರ ಹೋಗಿ ಅಧ್ಯಯನ ಮಾಡಿ ಗುರುಗಳಿಂದ ಶಾಪ ಪಡೆದು ಅರ್ಧರಥಿ ಅಂತ ಕರೆಸಿಕೊಳ್ಳುವುದಕ್ಕೂ ಸಾಮರ್ಥ್ಯವಿಲ್ಲದೆ ಇರತಕ್ಕಂತಹ ದುರುಳ ಇದ್ದಾನೆ. ಒಂದು ರಥವನ್ನು ಓಡಿಸುವುದಕ್ಕೆ ಬೇಕಾದಂತಹ ವ್ಯಕ್ತಿತ್ವವನ್ನು ಪಡೆದವ ಬಿಲ್ಲು ಹಿಡ್ಕೊಂಡು ಅರ್ಜುನನನ್ನು ಸಾಯಿಸ್ತಾನೆ ಅಂತಾನೆ ಇವ. ಏನು ಸಾಮರ್ಥ್ಯ ಇದೆ ಅವನಿಗೆ? ಈ ಹಿಂದೆ ವಿರಾಟನಗರದಲ್ಲಿ ನಡೆದ ಗೋಗ್ರಹಣ ಕಾಲದಲ್ಲಿ ನೋಡಲಿಲ್ವ ಇವನ ಸಾಮರ್ಥ್ಯವನ್ನು? ಒಬ್ಬನೇ ಒಬ್ಬ ಬೃಹನ್ನಳೆಯ ರೂಪದಲ್ಲಿ ಬಂದ ಅರ್ಜುನನ ಮುಂದೆ ಎಲ್ಲ ಕೈಮುಟ್ಟು ಕಾಲು ಬಿಟ್ಟು ತಮ್ಮ ಬಟ್ಟೆಯನ್ನು ಕಳ್ಕೊಂಡು ಮೈ ಮೇಲೆ ವಸ್ತ್ರ ಇಲ್ಲದೆ ಇಲ್ಲಿಗೆ ಬಂದಿದ್ದಾರೆ ಇವರು. ಅದಕ್ಕಿಂತ ಹಿಂದೆ ಘೋಷಯಾತ್ರೆಯ ಸಂದರ್ಭದಲ್ಲಿ ಭೀಮಸೇನನ ಕೈಯಲ್ಲಿ ಅರ್ಜುನನ ಕೈಯಲ್ಲಿ ತಾವು ಬಂಧನದಿಂದ ಬಿಡಿಸಿಕೊಳ್ಳಬೇಕಾದ ಪ್ರಸಂಗಕ್ಕೆ ಒಳಗಾಗಿ ಮೈಮುಚ್ಚಿಕೊಂಡು ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಇವತ್ತು ನಾನು ಅವನನ್ನು ಸಾಯಿಸ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ. ಈ ಮಾತನ್ನು ನಾವೆಲ್ಲ ಸಭೆಯಲ್ಲಿ ಕೇಳಬೇಕಾ ಅಂತ ಭೀಷ್ಮರು ಗಟ್ಟಿಯಾಗಿ ಮಾತಾಡಿದರು. ಇಷ್ಟು ಮಾತಾಡಿದರೆ ದುರ್ಯೋಧನ ಹೇಳ್ತಾನೆ. ಯಾಕಂದರೆ ಈಗ ಕರ್ಣ ಜೋರು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಾಯಿತು. ಕರ್ಣ ಜೋರು ಮಾತಾಡಿದ ಅಂತಾದರೆ ನಮ್ಮಲ್ಲಿಯ ಗಲಾಟೆಯ ಕಾರಣದಿಂದ ನನ್ನ ಸೇನೆ ಪುಡಿ ಪುಡಿ ಆಗುವ ಸಾಧ್ಯತೆ ಇದೆ ಅಂತ ಬೇರೆ ಅನಿಸಿತು. ದುರ್ಯೋಧನ ಎದ್ದು ನಿಂತು ಹೇಳ್ತಾನೆ, ಅಪ್ಪ ಅಂತ ಹೇಳ್ತಾನೆ. ಅಪ್ಪನನ್ನು ಗೌರವದಿಂದ ಕರೆದು ಹೇಳ್ತಾನೆ, ಅಪ್ಪ, ಕರ್ಣ ಸ್ವಲ್ಪ ತಪ್ಪು ಮಾತಾಡಿದ, ಆದರೆ ಅವನು ಮಾತಾಡಿದ ರೀತಿ ತಪ್ಪೇ ಹೊರತು ಮಾತಾಡಿದ ವಿಷಯ ಸರಿಯುಂಟು ಅಂತ ಹೇಳಿದ. ಸ್ವಲ್ಪ ಅಪ್ಪನನ್ನು ಸಮಾಧಾನ ಮಾಡುವ ಕ್ರಮ ಇದು. ಅವ ಮಾತಾಡಬಾರದ ಸಮಯದಲ್ಲಿ ಮಾತಾಡಿದ ಅಷ್ಟೇ, ಆದರೆ ಮಾತಾಡಿದ ವಿಷಯ ಮಾತ್ರ ಅದು ಸರಿಯಾಗಿದೆ. ಯಾಕೆ ಈ ಹಿರಿಯರೆಲ್ಲ ನಮ್ಮನ್ನು ದುರ್ಬಲರು ಅಂತ ಹೇಳ್ತಾ ಇದ್ದಾರೆ?
ನಾವು ಪಾಂಡವರ ಹಾಗೆ ಪಾಂಡುವಂಶ, ಅವರು ಹೇಗೆ ಈ ಕುರುವಂಶದಲ್ಲಿ ಹುಟ್ಟಿದ್ದಾರೋ ನಾವು ಅದೇ ರೀತಿ ಕುರುವಂಶದಲ್ಲಿ ಹುಟ್ಟಿದವರಲ್ವೇ, ಅವರಿಗೇನು ಸಾಮರ್ಥ್ಯ ಇದೆ ಆ ಎಲ್ಲ ಸಾಮರ್ಥ್ಯ ನಮ್ಮಲ್ಲಿದೆ ಅಂತ ಹೇಳಿ ಸುಮಾರು 1 ಗಂಟೆ ಭಾಷಣ ಮಾಡ್ತಾನೆ. ಇದು ದುರ್ಯೋಧನನ ಭಾಷಣ ಅಂತಲೇ ಇದಕ್ಕೆ ಹೆಸರು. ಆ ಭಾಷಣ ಕೇಳಿದ ಮೇಲೆ ಧೃತರಾಷ್ಟ್ರನಿಗೆ ಅನಿಸಿತು, ಓ ನಾವೇ ಗೆಲ್ಲುವುದು ಅಂತ ಅನಿಸಿತು. ಆಮೇಲೆ ಒಂದು ಮತ್ತೆ ಪ್ಲೇಟ್ ಚೇಂಜ್ ಅಂತ ಹೇಳ್ತೀರಲ್ಲೋ ಹಾಗಾಯಿತು. ಧೃತರಾಷ್ಟ್ರ ಮತ್ತೆ ಯುದ್ಧವೇ ಸರಿ, ಏನು ತೊಂದರೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ದುರ್ಯೋಧನ ಮಾಡಿಟ್ಟ. ದುರ್ಯೋಧನ ಮಾಡಿದ ಕೆಲಸ ಏನು? ಅವ ಹೇಳ್ತಾನೆ, ಈ ಕರ್ಣ ನಮ್ಮ ಕೃಷ್ಣನಿಗಿಂತ 1 ಹೆಜ್ಜೆ ಮೇಲು ಅಂತ ಹೇಳ್ತಾನೆ. ಕರ್ಣನ ಬಗ್ಗೆ ಅವನಿಗೆ ಅಷ್ಟು ವಿಶ್ವಾಸ. ಕೃಷ್ಣ ಅಲ್ಲಿ ಏನೋ ಒಂದು ಚಾಕಚಕ್ಯವೋ ಚಮತ್ಕಾರವೋ ಮಾಡಿ ಅದನ್ನು ಗೆಲ್ಲಿಸಿ ಬಿಡ್ತಾನೆ ಅಂತ ಹೇಳ್ತೀಯಲ್ಲ, ಅವನಿಗಿಂತ ಹೆಚ್ಚು ಶಕ್ತಿ ನಮ್ಮ ಕರ್ಣನಲ್ಲಿ ಉಂಟು. ಎಷ್ಟು ಉಪಾಸನೆ ಮಾಡಿದ್ದಾನೆ, ಪರಶುರಾಮರಲ್ಲಿ ಅಧ್ಯಯನ ಮಾಡಿದ್ದಾನೆ. ಯಾವುದೋ ಕೊನೆಗೆ ನಿನಗೆ ಆ ಸ್ಪರ್ಧೆಗೆ ನಿಂತಾಗ ಮರೆತು ಹೋಗಲಿ ಅಂತ ಒಂದು ಶಾಪ ಪಡೆದಿದ್ದಾನೆ ಹೊರತು ಬೇರೆ ಏನು ಅನ್ಯಾಯ ಮಾಡಿದ್ದಾನೆ ಅಂತೇಳಿ ನಾವು ಕರ್ಣನನ್ನು ಬೈಬೇಕು? ಕರ್ಣನ ಸಾಮರ್ಥ್ಯಕ್ಕೆ ಒಂದು ಮಿತಿ ಹೇಳುವ ಹಾಗಿಲ್ಲ, ಅಷ್ಟು ದೊಡ್ಡ ಸಾಮರ್ಥ್ಯ ಇದೆ. ಹಿಂದೆ ನಡೆದಂತಹ ಘಟನೆಗಳಲ್ಲಿ ಕರ್ಣ ಸೋತಿರ್ಬೋದು. ಯಾಕೆ ಸೋತಿದ್ದಾನೆ ಅಂತೇಳಿದರೆ, ಆತ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿನಿಂದ ಮಾಡಿದ ಯುದ್ಧ ಅಲ್ಲ ಅದು. ಇದು ನೆಲಕ್ಕೆ ಬಿದ್ದರೂ ಕೂಡ ಮೂಗಿಗೆ ಮಣ್ಣು ತಾಗಲಿಲ್ಲ ಅಂತ ಹೇಳಿದ ಹಾಗೆ, ಮೂಗಿಗೆ ಮಣ್ಣು ತಾಗಿದ್ರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳಿ ಜಾರಿಕೊಳ್ಳುವಂಥದ್ದುಂಟಲ್ಲೋ ಆ ರೀತಿಯಲ್ಲೇ ಹೇಳ್ತಾನೆ. ಅದು ಗೆಲ್ಲಲೇಬೇಕು ಅನ್ನುವ ಹಮ್ಮಿನಿಂದ ಹೋಗಿ ಮಾಡಿದ ಯುದ್ಧ ಅಲ್ಲ ಅದು. ಈಗ ಹಾಗಲ್ಲ, ಇದು ಹೊಡಿ ಬಡಿ, ಒಂದೋ ಗೆಲ್ಲು, ಇಲ್ಲಿ ಹೋದರೆ ಮಡಿ ಅಂತ ಹೇಳುವ ಒಂದು ಸಾವು ಗೆಲುವುಗಳ ಪ್ರಶ್ನೆಯಲ್ಲಿ ಆಡತಕ್ಕಂತಹ ಯುದ್ಧ ಇದು. ಆದ್ದರಿಂದ ಈ ಕಾಲದಲ್ಲಿ ನಮ್ಮ ಕರ್ಣನೇ ಗೆಲ್ಲುವುದು. ಮತ್ತೆ ನೀನು ಹೇಳ್ತಾ ಇದ್ದಿ ಅಲ್ಲಿ ಅರ್ಜುನ ಮಹಾಶಕ್ತಿಶಾಲಿ, ಈ ಕಡೆಯಲ್ಲಿ ಅಂಥವರು ಯಾರೂ ಇಲ್ಲ, ಭೀಮಸೇನನ ಮುಂದೆ ಯಾರೂ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ, ಆ ಕಡೆ ದೇವತಾ ಅಂಶಗಳ ಬಲ ಆ ಕಡೆ ಸೇರಿಕೊಂಡಿದೆ ಎಲ್ಲ ಹೇಳ್ತಾ ಇದ್ದಿ. ಘಟೋತ್ಕಚನಿಗೆ ಎದುರಾಗಿ ಅಲಂಬುಸನನ್ನು ಸಿದ್ಧಗೊಳಿಸಿದ್ದೇನೆ. ಅಲಂಬುಸ ರಾಕ್ಷಸನಿಗೆ ಇನ್ನಷ್ಟು ಮಂತ್ರವಿದ್ಯೆಗಳನ್ನು ಬೇರೆ ಹೇಳಿಕೊಟ್ಟಿದ್ದೇನೆ. ಈ ದುರ್ಯೋಧನ ಕೆಲವರಿಗೆಲ್ಲ ಮಂತ್ರೋಪದೇಶ ಮಾಡುವಷ್ಟು ಗಟ್ಟಿಯಾಗಿ ಹೋಗಿದ್ದಾನೆ. ಮಂತ್ರವಿದ್ಯೆಗಳನ್ನು ಹೇಳಿಕೊಟ್ಟಿದ್ದೇನೆ. ಭೀಮಸೇನನನ್ನು ಸಂಹಾರ ಮಾಡುವುದಕ್ಕೋಸ್ಕರ 13 ವರ್ಷಗಳಿಂದ ನಾನು ಉಕ್ಕಿನ ಪ್ರತಿಮೆಯಲ್ಲಿ ಹೋರಾಡಿ ಅಭ್ಯಾಸ ಮಾಡಿಕೊಂಡಿದ್ದೇನೆ. ನನ್ನ ಶರೀರವನ್ನು ವಜ್ರಕಾಯವಾಗಿಸುವುದಕ್ಕೋಸ್ಕರ ಕೆಲವು ಮಂತ್ರಸಿದ್ಧಿಗಳನ್ನು ಮಾಡಿಕೊಂಡಿದ್ದೇನೆ. ಅವು ಹೇಳ್ತಾನೆ, ನಮಗೆ ಲೆಕ್ಕಾಚಾರ ಸಿಗುವುದೇ ಇಲ್ಲಿ. ನಾನು ಈ ಪಾಂಡವರನ್ನು ಕಾಡಿಗೆ ಕಳಿಸಿದ ಮೇಲೆ ಎಷ್ಟು ಸಾಧನೆ ಮಾಡಿದ್ದೇನೆ ಅಂತೇಳಿದರೆ 3000 ಮಂತ್ರಗಳನ್ನು ಉಪದೇಶ ಪಡೆದು ಪ್ರತಿದಿನವೂ ಕೂಡ 3000 ಮಂತ್ರಗಳನ್ನು ಜಪಿಸ್ತಾ ಸಿದ್ಧಿ ಮಾಡಿಕೊಂಡಿದ್ದೇನೆ. ದುರ್ಯೋಧನನಿಗೆ ಬಹುಶಃ ಊಟ ಮಾಡುವುದಕ್ಕೂ ಪುರುಸೊತ್ತು ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ, ಅಷ್ಟು ಮಂತ್ರ ಸಾಧನೆ ಮಾಡಿದ್ದಾನೆ. ಆ ಮಂತ್ರಗಳು ಯಾವ್ಯಾವುದಂತೆ? ಜಲಸ್ತಂಭನ ವಿದ್ಯೆ ಮಂತ್ರ ಅಂತೆ ಒಂದು. ನೀರಿನಲ್ಲಿ ಮುಳುಗಿದರೆ ಎಷ್ಟು ಹೊತ್ತಾದರೂ ಕೂಡ ಅವನಿಗೇನೂ ಆಗುವುದಿಲ್ಲ, ನೀರು ಜಲಸ್ತಂಭನ ವಿದ್ಯೆ ಅಂತ ಹೆಸರು ಅದಕ್ಕೆ. ಅಗ್ನಿಸ್ತಂಭನ ವಿದ್ಯೆ, ಬೆಂಕಿಯನ್ನು ಸೃಷ್ಟಿ ಮಾಡುವುದು, ಸೃಷ್ಟಿ ಮಾಡಿ ಬೆಂಕಿಯ ಮಧ್ಯದಲ್ಲಿ ಕೂತುಕೊಳ್ಳುವುದು. ಇವ ಯಾರ್ಯಾರಿಗೆ ಬೆಂಕಿಯಿಂದ ತೊಂದರೆ ಆಗಬಾರ್ದು ಅಂತ ಅಂದ್ಕೊಳ್ತಾನೆ, ಅವರಿಗೆ ಯಾರಿಗೂ ಕೂಡ ಬೆಂಕಿ ಸುಡುವುದಿಲ್ಲ, ಉಳಿದವರನ್ನು ಸುಡುತ್ತೆ. ಇಂಥ ವಿದ್ಯೆಗಳು ನಮ್ಮಲ್ಲಿ ಮಂತ್ರಜಾಲ ಅಥವಾ ಮಾಂತ್ರಿಕ ವಿದ್ಯೆ ಅಂತ ಕರೆಯುವುದಿಲ್ಲ, ಅಂತಹ ಮಂತ್ರವಾದದ ವಿದ್ಯೆಗಳು. ಒಂದು ರೀತಿಯಲ್ಲಿ ಆಭಿಚಾರ ವಿದ್ಯೆಗಳನ್ನೆಲ್ಲ ಸಿಕ್ಕಾಬಟ್ಟೆ ಅಭ್ಯಾಸ ಮಾಡಿದ್ದಾನೆ. ಇವನಿಗೆ ಅಷ್ಟು ಉಪದೇಶ ಕೊಟ್ಟವರು ಯಾರು? ಅವನೇ ಹೇಳ್ತಾನೆ, ಅದೆಲ್ಲ ನಮ್ಮ ದೂರ್ವಾಸ ಮಹರ್ಷಿಗಳು ಕೊಟ್ಟದ್ದು ಅಂತ. ಈ ದುರ್ಯೋಧನನಲ್ಲಿದ್ದ ಒಂದು ವಿಶೇಷ ಶಕ್ತಿ ಏನು ಅಂದರೆ, ಅವ ಎಂಥವರನ್ನೂ ಕೂಡ ತನ್ನವರನ್ನಾಗಿಸಿಕೊಂಡು ಬಿಡ್ತಾನೆ. ಎಂಥವರನ್ನು ಬೇಕಾದರೂ ದ್ವೇಷಿಸ್ತಾನೆ, ಆದರೆ ಯಾವ ವ್ಯಕ್ತಿಯಿಂದ ತನಗೆ ಪ್ರಯೋಜನ ಇದೆ ಅಂತ ಅನಿಸುತ್ತೋ ಅಂಥ ವ್ಯಕ್ತಿಯನ್ನು ಈತ ವಶೀಕರಣ ಮಾಡುವುದರಲ್ಲಿ ಮಹಾಸಮರ್ಥ, ಮಹಾಚತುರ. ವಶೀಕರಣ ಮಂತ್ರಗಳನ್ನು ಅಭ್ಯಾಸ ಮಾಡಿದ್ದಾನಂತೆ. ಅದು ಎಲ್ಲಿಯ ತನಕ ಪ್ರಯೋಗಿಸಿದ್ದಾನೆ ಅಂತೇಳಿದರೆ, ದೂರ್ವಾಸರು ಇವನಿಗೆ ತೀರಾ ಆಪ್ತರಾಗಿ ಹೋಗಿದ್ದರು. ನಾವು ಹಿಂದೆ ಹೇಳಿದ ಕಥೆಯನ್ನು ಬೇಕಾದರೆ ಜ್ಞಾಪಿಸಿಕೊಳ್ಬೋದು. ದೂರ್ವಾಸರು ಅದೊಂದು ಬಾರಿ ಅದೆಷ್ಟೋ ಕಾಲದ ನಂತರ ಹಸ್ತಿನಪುರಕ್ಕೆ ಬಂದವರು. ಈ ದುರ್ಯೋಧನನಿಗೆ ಸಿಕ್ಕಿ ದುರ್ಯೋಧನ ಅವರಿಗೊಂದು ಭಿಕ್ಷೆ ಕೊಟ್ಟ. ದೂರ್ವಾಸರು ಅಂತೇಳಿದರೆ ಅವರೊಬ್ಬರು ಸನ್ಯಾಸಿಗಳು. ಸನ್ಯಾಸಿಗಳಾದ ದುರ್ವಾಸರ ಜೊತೆಗೆ ಒಂದು 10,000 ಶಿಷ್ಯರು ಬಂದರೆ, ಆ ಸಶಿಷ್ಯರಾದಂತಹ ದೂರ್ವಾಸರಿಗೆ ಇವ ಒಳ್ಳೆಯ ಭೋಜನ, ಸುಗ್ರಾಸ ಭೋಜನವನ್ನು ಮಾಡಿಸಿದ. ಇದರಿಂದ ದೂರ್ವಾಸರು ಬಹಳ ತೃಪ್ತರಾಗಿ ನನ್ನಿಂದ ನಿನಗೇನಾಗಬೇಕು ಅಂತ ಕೇಳಿದರು. ಕೇಳಿದ್ದಕ್ಕೆ, ನೀವು ನಮ್ಮಲ್ಲಿ ಭೋಜನ ಮಾಡಿದ್ದೇ ಬಹಳ ಪುಣ್ಯ ನಮಗೆ, ನಿಮ್ಮ ಆಶೀರ್ವಾದ ಸಿಕ್ಕಿದರೆ ನಾವು ಗಟ್ಟಿಯಾಗಿರ್ತೇವೆ. ಹೇಗೂ ನಮ್ಮಲ್ಲಿ ಬಂದು ನೀವು ಭಿಕ್ಷೆ ತೆಗೊಂಡಿದ್ದೀರಿ, ನನ್ನ ಕೋರಿಕೆಯನ್ನು ನೀವು ಈಡೇರಿಸುವುದಾದರೆ ಒಂದು ಕೋರಿಕೆ ಇದೆ. ನನ್ನ ಅಣ್ಣ ತಮ್ಮಂದಿರು ಅವರು ಕಾಡಿನಲ್ಲಿದ್ದಾರೆ ಪಾಪ,
ಅವರಿಗೂ ನಿಮಗೊಂದು ಭಿಕ್ಷೆ ಹಾಕುವ ಪುಣ್ಯ ಸಿಕ್ಕಿದರೆ ಒಳ್ಳೆಯದಿರ್ತದೆ. ಹಾಗಾಗಿ ಅಲ್ಲಿ ಹೋಗಿ ಒಂದು ಭಿಕ್ಷೆ ತೆಗೊಳ್ಬೇಕು. ನೀವು ತುಂಬ ಹಸಿವಾದಾಗ ಅಲ್ಲಿಗೆ ಹೋಗಿ ಒಂದು ಭಿಕ್ಷೆ ತೆಗೊಂಡ್ರೆ ಸರಿ. ಇಷ್ಟು ನಾನು ಬೇಡುವಂಥದ್ದು ಅಂತ ಬೇಡ್ತಾನೆ ಇವ. ದೂರ್ವಾಸರು ನಗ್ತಾರಂತೆ ಅವನನ್ನು ನೋಡಿ. ಯಾಕಂದರೆ ಅವರಿಗೆ ಅರ್ಥ ಆಯಿತು. ಏನು ಅರ್ಥ ಆಯಿತು? ಇವನ ಅಣ್ಣಂದಿರು ತಮ್ಮಂದಿರು ಕಾಡಿನಲ್ಲಿದ್ದಾರೆ ಪಾಂಡವರು, ಅವರಿಗೆ ಭಿಕ್ಷೆ ಹಾಕುವುದಕ್ಕೆ ಯಾವ ಸಾಮರ್ಥ್ಯವೂ ಕೂಡ ಇರುವುದಿಲ್ಲ. ನೀವು ಹಸಿದು ಅಲ್ಲಿಗೆ ಹೋಗಬೇಕು ಅಂದರೆ ಮಧ್ಯಾಹ್ನ ಸೂರ್ಯ ಅಸ್ತಂಗತನಾಗುವ ಹತ್ತಿರದಲ್ಲಿ, ಸೂರ್ಯ ನೆತ್ತಿಯಿಂದ ಆ ಕಡೆ ಜಾರಿದ ಹೊತ್ತಿಗೆ ಹೋಗಬೇಕು, ಅಂದರೆ ಅವರ ಊಟ ಮುಗಿದಿರಬೇಕು. ಊಟ ಎಲ್ಲ ಮುಗಿದ ಹೊತ್ತಿಗೆ ಹೋಗಿ ಅಲ್ಲಿ ಭಿಕ್ಷೆ ಬೇಡಬೇಕು ಅಂದರೆ ಆವಾಗ ನನಗೆ ಸಿಟ್ಟು ಬಂದು ಅವರಿಗೆ ಶಾಪ ಕೊಡಬೇಕು ಅಂತ ಇವು ಹೇಳ್ತಾ ಇರುವುದು. ಅಷ್ಟು ಅಂತ ಹೇಳಿ ಅವರು ಹೊರಟರು. ಪಾಂಡವರು ಒಳ್ಳೆಯವರು ಅಂತ ಗೊತ್ತಿದೆ, ಶ್ರೀಕೃಷ್ಣನ ಅಭಿರಕ್ಷೆಯಲ್ಲಿ ಇರತಕ್ಕಂಥವರು ಅನ್ನೋ ವಿಷಯವೂ ಗೊತ್ತಿದೆ. ಅಷ್ಟಿದ್ದು ದುರ್ಯೋಧನ ಹೇಳಿದ್ದಕ್ಕೆ ತಥಾಸ್ತು ಅಂತೇಳಿ ಹೋಗ್ತಾರೆ ಅವರು. ಕೆಲವೇ ದಿವಸಗಳಲ್ಲಿ ಪಾಂಡವರು ಇದ್ದಲ್ಲಿಗೆ ಹೋಗಿ ಅವರದೆಲ್ಲ ಊಟ ಮುಗಿದು ಅಕ್ಷಯ ಪಾತ್ರೆ ಬರಿದಾದಂತಹ ಹೊತ್ತಿಗೆ ಹೋಗಿ ಅಲ್ಲಿ ಭಿಕ್ಷಾಂದೇಹಿ ಅಂತ ಕೇಳಿದ್ದಿದೆ ಅವರು. ಶ್ರೀಕೃಷ್ಣನ ಅನುಗ್ರಹೋನ್ಮುಖತೆಯ ಆ ಶಕ್ತಿಯಿಂದಾಗಿ ಅವತ್ತು ದೂರ್ವಾಸರಿಂದ ತಪ್ಪಿಸಿಕೊಂಡಿದ್ದಾರೆ ಪಾಂಡವರು. ಇಲ್ಲಿ ಹೋದರೆ ದೂರ್ವಾಸರು ಅಲ್ಲೂ ಒಂದು ಅನಾಹುತವನ್ನು ಮಾಡಿಬಿಡ್ತಿದ್ರು. ಅಂಥ ದೂರ್ವಾಸ ಮಹರ್ಷಿಗಳನ್ನು ಎಷ್ಟು ಒಲಿಸಿಕೊಂಡಿದ್ದಾನೆ ಅಂದರೆ ಆಮೇಲೆ ನಿರಂತರವಾಗಿ ಇವನ ಮನೆಯಲ್ಲೇ ಅವರಿಗೆ ಭಿಕ್ಷೆ. ಅವರು ಚಾತುರ್ಮಾಸ್ಯ ಕೂಡುವುದಿದ್ರೆ ಬರುವುದಿಲ್ಲೇ. ಹಿಂದೆ ಕುಂತಿ ಇರಬೇಕಾದ್ರೆ ಕುಂತಿ ಭೋಜನ ಊರಿನಲ್ಲಿ ಅವರು 13 ವರ್ಷ ಚಾತುರ್ಮಾಸ್ಯ ಕೂತಿದ್ದರು. ಆ ನಂತರದಲ್ಲಿ ಅವರು ಅಷ್ಟು ದೀರ್ಘಕಾಲ ಚಾತುರ್ಮಾಸ್ಯ ಕೂತದ್ದು ದುರ್ಯೋಧನನ ಮನೆಯಲ್ಲೇ. ಆವಾಗ ಪ್ರತಿ ಸಲ ಅವರ ಪಾದೋಪಸರ್ಪಣವನ್ನು ಮಾಡಿದಂತಹ ದುರ್ಯೋಧನ ಎಷ್ಟೋ ಮಂತ್ರಗಳನ್ನು ಅವರಿಂದ ಉಪದೇಶ ಪಡೆದಿದ್ದಾನೆ. ದೂರ್ವಾಸರು ಮತ್ತು ವಾಮದೇವ ಅಂತ ಇಬ್ಬರು ಮಹರ್ಷಿಗಳು. ಈ ವಾಮದೇವ ಋಷಿಗಳು ಮತ್ತು ದೂರ್ವಾಸ ಮಹರ್ಷಿಗಳು ಮುಖ್ಯವಾಗಿ ರುದ್ರೋಪಾಸಕರು. ದೂರ್ವಾಸ ಅಂದರೆ ಸಾಕ್ಷಾತ್ ರುದ್ರನ ಅವತಾರ ಸ್ವರೂಪ ಅದು. ಈ ವಾಮದೇವ ಮತ್ತು ದೂರ್ವಾಸರಿಬ್ಬರೂ ಕೂಡ ಅನೇಕ ವಾಮಾಚಾರದ ಮಂತ್ರಗಳ ಉತ್ಪಾದಕರು, ಅಂದರೆ ಆದ್ಯ ದ್ರಷ್ಟಾರರು. ಅನೇಕ ವಾಮಾಚಾರದ ಮಂತ್ರಗಳಿಗೆ ದೂರ್ವಾಸಾಹ ಋಷಿ ಅಂತಿರ್ತದೆ, ಇಲ್ಲ ವಾಮದೇವ ಋಷಿ ಅಂತಿರ್ತದೆ. ಅವರು ಅದಕ್ಕೋಸ್ಕರ ವಾಮದೇವರು ಅದಕ್ಕೆ ಋಷಿಯಾಗಿದ್ದಾರೆ ಅನ್ನುವ ಕಾರಣದಿಂದಲೇ ಅದನ್ನು ವಾಮಾಚಾರ ಅನ್ನುವ ಶಬ್ದದಿಂದಲೂ ಕರೀತಾರೆ. ಇಲ್ಲಿ ಹೋದರೆ ವಾಮಹಸ್ತಕ್ಕೂ ಆಚಾರಕ್ಕೂ ಸಂಬಂಧ ಇಲ್ಲ, ವಾಮದೇವನಿಗೆ ಸಂಬಂಧಪಟ್ಟಂತಹ ಆಚರಣೆ ಅಂತ ಈ ಅರ್ಥದಲ್ಲಿ ಅದನ್ನು ವಾಮಾಚಾರ ಶಬ್ದದಿಂದ ಕರೆಯುವುದು. ಅಂತಹ ದೂರ್ವಾಸರು ತಮ್ಮಲ್ಲಿ ಯಾವ ಯಾವ ಮಂತ್ರವಿದ್ಯೆಗಳುಂಟು ಅದನ್ನೆಲ್ಲ ದುರ್ಯೋಧನನಿಗೆ ಅನುಗ್ರಹ ಮಾಡಿದ್ದಾರೆ. ದುರ್ಯೋಧನ ಅಮಾವಾಸ್ಯೆಯ ಹೊತ್ತಿಗೆ ಹೋಗಿ ತಣ್ಣೀರಿನಲ್ಲಿ ಕಂಠಮಟ್ಟ ಮುಳುಗಿಕೊಂಡು ಆ ಚಳಿಯಲ್ಲಿ ಕೂತು ಸಾಧನೆ ಮಾಡಿ ಅದನ್ನು ಸಿದ್ಧಿ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಆ ಮಂತ್ರಗಳದ್ದು ಎಲ್ಲದರದ್ದು ಸಿದ್ಧಿಯ ಪ್ರಭಾವ ಏನು ಅವ ಹೇಳ್ತಾನೆ. ನಮ್ಮ ಊರಿನಲ್ಲಿ ಏನಾದರೂ ಅತಿವೃಷ್ಟಿ ಅನಾವೃಷ್ಟಿ ಇತ್ಯಾದಿ ತೊಂದರೆಗಳು ಬಂತು ಅಂತಾದರೆ ನಾನು ಆ ಮಂತ್ರವನ್ನು ಇಲ್ಲಿ ಕೂತುಕೊಂಡು ಜಪಿಸಿದರೆ ಸಾಕು, ಊರಿನ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ. ನನಗೆ ಊರನ್ನು ಆಳ್ವಿಕೆ ಮಾಡುವುದು ಕಷ್ಟವಾಗ್ತಾ ಇಲ್ಲ ಈ ಮಂತ್ರದ ಬಲದಿಂದ. ಇದು ನಾನೇನು ನಿಮಗೆ ಹೇಳಬೇಕು ಅಂತಿಲ್ಲ, ಇದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ, ಎಲ್ಲರೂ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ವಿಷಯ. ದುರ್ಯೋಧನ ಎಂತಹ ಸಿದ್ಧಮಂತ್ರನಿದ್ದಾನೆ ಅನ್ನೋದು ಊರಿಗೆಲ್ಲ ಗೊತ್ತಿದೆ. ಆದರೂ ನಾನು ಅನೇಕ ಮಂತ್ರಗಳನ್ನು ಇಲ್ಲಿಯ ತನಕ ಉಪಯೋಗಿಸಲಿಲ್ಲ. ಪ್ರಜಾಕ್ಷೇಮಕ್ಕೆ ಬೇಕಾದ ಕೆಲವು ಮಂತ್ರಗಳನ್ನು ಉಪಯೋಗಿಸಿದ್ದೇನೆ, ಉಳಿದದ್ದನ್ನು ಉಪಯೋಗಿಸಲಿಲ್ಲ. ಯಾಕೆ ಅಂತೇಳಿದರೆ ಅದನ್ನು ಒಂದು ಬಾರಿ ಉಪಯೋಗಿಸಿದರೆ ಆಮೇಲೆ ಅಷ್ಟೇ ಶಕ್ತಿ ಆ ಮಂತ್ರಕ್ಕೆ ಬರಬೇಕು ಅಂತಾದರೆ 3 ಅಮಾವಾಸ್ಯೆಗಳಲ್ಲಿ ಸಾಧನೆ ಮಾಡಬೇಕಾಗ್ತದೆ. ನಾನು ಉಪಯೋಗಿಸಿ ಮಂತ್ರದ ಶಕ್ತಿಯನ್ನು ಕಡಿಮೆ ಮಾಡಿ ಮತ್ತು ಭೀಮಸೇನನ ಜೊತೆಗೆ ಯುದ್ಧ ಮಾಡುವಾಗ ಅದು ಪ್ರಯೋಜನಕ್ಕೆ ಬರಲಿಲ್ಲ ಅಂದರೆ ಉಪಯೋಗ ಏನು? ಆದ್ದರಿಂದ ಭೀಮಸೇನನ ಸಂಹಾರಕ್ಕೋಸ್ಕರವೇ ನಾನು ಇಷ್ಟೆಲ್ಲ ಸಿದ್ಧಿ ಮಾಡಿಕೊಂಡಂತಹ ಮಂತ್ರಗಳನ್ನು ಈಗ ಉಪಯೋಗಿಸ್ತಾ ಇಲ್ಲ. ಅದನ್ನು ಹಾಗೆ ಸಿದ್ಧಿಸುವ ಸಾಮರ್ಥ್ಯವನ್ನು ಹಾಗೇ ಉಳಿಸಿಕೊಂಡಿದ್ದೇನೆ. ಇಷ್ಟು ಶಕ್ತಿ ನಮಗಿರಬೇಕಾದರೆ ನೀವು ಆ ಪಾಂಡವರ ಬಗ್ಗೆ ಹೆದರಿಕೆಯಿಂದ ನಾವು ಸೋತು ಹೋಗಿಬಿಡ್ತೇವೆ, ಯುದ್ಧ ಬೇಡ ಅಂತ ಯಾಕೆ ಹೇಳ್ತೀರಿ? ಅದರಲ್ಲೂ ಈ ಭೀಷ್ಮಾಚಾರ್ಯರಿಗೆ ಈ ಕರ್ಣನನ್ನು ಕಂಡ್ರೆ ಸಿಕ್ಕಾಬಟ್ಟೆ ಸಿಟ್ಟು ಬೇರೆ. ಯಾಕೆ ಈ ಸಿಟ್ಟು ಅಂತ ಕೇಳ್ತಾನೆ. ಈ ಕೊನೆ ಮಾತು ಕೇಳಿದ ಕೂಡಲೇ ಕರ್ಣನ ಕಣ್ಣು ಕೆಂಪಾಯಿತು. ಹೌದು, ಭೀಷ್ಮರಿಗೆ ನನ್ನನ್ನು ಕಂಡ್ರೆ ಆಗುವುದಿಲ್ಲ ಅಂತ. ಇವರಿಬ್ಬರಿಗೆ ಯಾವತ್ತೂ ಕೂಡ ಹಾವು ಮುಂಗಿಸಿಯದ್ದೇ ಕಥೆ. ಕರ್ಣ ಒಂದು ಮಾತಾಡಿದರೆ ಭೀಷ್ಮರು 4 ಮಾತಾಡ್ತಾರೆ. ಈ ಪ್ರಕರಣ ಇವತ್ತು ನಿನ್ನೆಯದಲ್ಲ, ನಿನ್ನೆ ಉಪನ್ಯಾಸದಲ್ಲೂ ಆ ವಿಷಯ ಬಂತು. ಕರ್ಣ ಈಗ ಸಿಟ್ಟುಗೊಂಡ. ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಮಾಡಲೇಬೇಕು ಅಂತ ತೀರ್ಮಾನಿಸಿದ. ಅವ ಎದ್ದು ನಿಂತು ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಅಷ್ಟು ದೂರಕ್ಕೆ ಬಿಸಾಡಿದ. ತನ್ನ ಹೆದೆಯಲ್ಲಿ ಕಟ್ಟಿಕೊಂಡಿರತಕ್ಕಂತಹ ತೂಣೀರವನ್ನು, ಬತ್ತಳಿಕೆ, ಬಾಣಗಳಿಂದ ತುಂಬಿದಂತಹ ಬತ್ತಳಿಕೆಯನ್ನು ಕೂಡ ಅದರ ಹಗ್ಗವನ್ನು, ಚರ್ಮದ ಹಗ್ಗವನ್ನು ಬಿಚ್ಚಿ ಕೆಳಗೆ ಬೀಳಿಸಿ ಹೇಳ್ತಾನೆ, ಎಲ್ಲಿಯ ತನಕ ಈ ಮುದುಕ ಅಂತ ಹೇಳ್ತಾನೆ.
ಈ ಮುದುಕ ಭೀಷ್ಮ ನಾನು ಈ ಯುದ್ಧವನ್ನು ಗೆದ್ದು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಹಮ್ಮು ಇವನಿಗಿದೆ ಅಲ್ವಾ, ಈ ಕರ್ಣನಿಂದ ಏನೂ ಮಾಡಲಿಕ್ಕಾಗುವುದಿಲ್ಲ ಅನ್ನೋ ಒಂದು ಭಾವ ಇದೆ ಅಲ್ವಾ. ಎಲ್ಲಿಯ ತನಕ ಈ ಅಜ್ಜ ಯುದ್ಧ ಮಾಡ್ತಾ ಇರ್ತಾನೋ ಅಲ್ಲಿಯ ತನಕ ನಾನು ಇವನ ಜೊತೆಗೆ ಯುದ್ಧದಲ್ಲಿ ಹೆಜ್ಜೆ ಹಾಕುವುದಿಲ್ಲ. ನಾನು ಶಸ್ತ್ರ ಸನ್ಯಾಸವನ್ನು ಕೈಗೊಂಡಿದ್ದೇನೆ. ಈ ಅಜ್ಜ ನೆಲಕ್ಕೆ ಬಿದ್ದ ಮೇಲೆ ನಾನು ಮತ್ತೆ ಯುದ್ಧಕ್ಕೆ ಹೋಗುವುದು ಅಂತ ಒಂದು ಪ್ರತಿಜ್ಞೆ ಮಾಡ್ತಾನೆ. ಇದು ಕರ್ಣ ಪ್ರತಿಜ್ಞೆ ಅಂತ ಇದಕ್ಕೆ ಹೆಸರು. ಅವ ಹೇಳ್ತಾನೆ, ನ್ಯಸ್ಯಾಮಿ ಶಸ್ತ್ರಾಣಿ ನ ಜಾತು ಸಂಖ್ಯೆ ಪಿತಾಮಹೋ ದ್ರಕ್ಷ್ಯತಿ ಮಾಂ ಸಭಾಯಾಂ ತ್ವಯಿ ಪ್ರಶಾಂತೆ ತು ಮಮ ಪ್ರಭಾವಂ ದ್ರಕ್ಷ್ಯಂತಿ ಸರ್ವೇ ಭುವಿ ಭೂಮಿಪಾಲಾಹ. ನನ್ನ ಸಾಮರ್ಥ್ಯ ಏನು ಅನ್ನುವುದನ್ನು ಲೋಕದ ರಾಜರುಗಳು ಕಾಣಬೇಕಾದರೆ ನೀನು ನೆಲಕ್ಕೆ ಬೀಳಬೇಕು. ಅಂತೂ ಪಾಂಡವರಿಗೆ ಒಂದು ವಿಶಿಷ್ಟವಾದ ಪ್ರಯೋಜನ ಆಯಿತು. ಈ ಕರ್ಣ ಮತ್ತು ಭೀಷ್ಮ ಇಬ್ಬರೂ ಜೊತೆಗೇ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದ್ದಿದ್ದರೆ ಪಾಂಡವರಿಗೂ ಒಂದಷ್ಟು ಸಂಕಟ ಆಗಿಬಿಡ್ತಿತ್ತು. ಆದ್ದರಿಂದ ಶ್ರೀಕೃಷ್ಣನ ಒಂದು ಯುದ್ಧ ನೀತಿ ಎಷ್ಟು ಕೆಲಸ ಮಾಡ್ತದೆ ಅನ್ನುವುದಕ್ಕೆ ಇದೆಲ್ಲ ದೃಷ್ಟಾಂತಗಳು. ಎಲ್ಲಿಯ ತನಕ ಭೀಷ್ಮಾಚಾರ್ಯರು ಯುದ್ಧ ಮಾಡ್ತಾರೋ ಅಲ್ಲಿಯ ತನಕ ರಣರಂಗವನ್ನೇ ನಾನು ಪ್ರವೇಶಿಸುವುದಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ. ಈ ತೀರ್ಮಾನ ಆಗುವುದಕ್ಕೆ ಮೂಲ ಕಾರಣ ಏನು ಅಂದರೆ ಭೀಷ್ಮರಲ್ಲಿದ್ದ ಭಗವಂತ ಶ್ರೀಕೃಷ್ಣನ ಮೇಲಿನ ಭಕ್ತಿ. ಕರ್ಣ ಏನು ಮಾಡಿದ, ನನ್ನ ಮುಂದೆ ಶ್ರೀಕೃಷ್ಣ ಲೆಕ್ಕಕ್ಕೇ ಇಲ್ಲ ಅಂತ ಸಭೆಯಲ್ಲಿ ಮಾತಾಡಿದ್ನ. ಇದನ್ನು ಭೀಷ್ಮರಿಗೆ ಕೇಳುವುದಕ್ಕೆ ಸಾಧ್ಯ ಆಗಲಿಲ್ಲ. ತುಚ್ಛೀಕಾರ ಮಾಡಿದರು, ಅರ್ಧ ರಥ ಅಂತ ಆತನನ್ನು ತುಚ್ಛೀಕರಿಸಿದರು. ಈ ಭೀಷ್ಮರ ತುಚ್ಛೀಕಾರದಿಂದ ಆತ ಸಿಟ್ಟಿಗೆದ್ದ. ಈ ಭೀಷ್ಮರು ನನ್ನ ಕಣ್ಣಿಗೆ ಕಂಡ್ರೆ ನಾನು ಹೋರಾಡುವುದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ. ಪ್ರತಿಜ್ಞೆಯ ಫಲ ಯಾರಿಗೆ? ದುರ್ಯೋಧನನಿಗೆ ಅಲ್ಲ, ಪಾಂಡವರಿಗೆ. ಇದು ಭೀಷ್ಮರಿಗೆ ಅರ್ಥ ಆಯಿತು. ಈಗ ನಾನು ಇಲ್ಲಿ ಇಷ್ಟು ಗಲಾಟೆ ಮಾಡಿದ್ದಕ್ಕೆ ದುರ್ಯೋಧನನಿಗೊಂದು ದೊಡ್ಡ ಪೆಟ್ಟು ಬಿತ್ತು. ಒಳಗಿನಿಂದ ಭೀಷ್ಮರಿಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಭೀಷ್ಮರು ದ್ರೋಣರು ಇವರೆಲ್ಲ ಬೆಳಗ್ಗೆ ಎದ್ದ ಕೂಡಲೇ ಕೈಯನ್ನು ಹೀಗೆ ತಾಗಿಸಿಕೊಂಡು ಕೈಯಲ್ಲಿ ತಮ್ಮನ್ನು ತಾವು ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮೀ ಅಂತ ಚಿಂತಿಸುವುದಕ್ಕಿಂತ ಮುಂಚೆ ಅವರು ಸ್ವಸ್ತ್ಯಸ್ತು ಪಾಂಡವಾನ ಅಂತ ಯಾವತ್ತು ಸ್ವಸ್ತ್ಯಸ್ತು ಪಾಂಡುಪುತ್ರೇಭ್ಯ ಅಂತ ಬೆಳಗ್ಗೆ ಪ್ರಾರ್ಥನೆ ಮಾಡುವವರಂತೆ. ಈ ದುರ್ಯೋಧನ ಪ್ರಭೃತಿಗಳು ಏನು ಬೇಕಾದರೂ ಹಾಳಾಗಿ ಹೋಗಲಿ, ಆ ಪಾಂಡುಪುತ್ರರು ಚೆನ್ನಾಗಿರಲಿಯಪ್ಪ ಅಂತ ಅವರು 13 ವರ್ಷದ ತನಕ ಕಾಣದೇ ಇದ್ದಂತಹ ಪಾಂಡವರ ಕಡೆಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಶ್ರೇಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದವರು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು. ಅಂಥವರಿಗೆ ಈ ಕರ್ಣ ಭೀಷ್ಮಾಚಾರ್ಯ ಇರುವಲ್ಲಿಯ ತನಕ ಸೇನೆಯಲ್ಲಿ ಇಳಿಯುವುದಿಲ್ಲ ಅಂತ ಹೇಳಿದ್ದು ನೋಡಿ ಖುಷಿಯಾಯಿತು. ಕರ್ಣ ಇಳಿಯದೆ ಹೋದರೆ ಪಾಂಡವರಿಗೆ ಅನುಕೂಲ ಅಂತ ಒಂದು ಆನಂದ ಆಯಿತು. ಆದರೆ ಒಂದು ಅಂಶ ನಾವು ಗಮನಿಸಬೇಕಾದದ್ದು, ಭೀಷ್ಮರಾಗಲಿ ದ್ರೋಣರಾಗಲಿ ಈ ಹಸ್ತಿನಪುರದ ಸಿಂಹಾಸನದ ಅಭಿರಕ್ಷಕರಾಗಿ ನಿಂತವರು. ಅವರು ದುರ್ಯೋಧನನ ಪಕ್ಷದಿಂದ ಹೋರಾಡಿದವರಲ್ಲ, ಅವರು ಧೃತರಾಷ್ಟ್ರನಿಗೋಸ್ಕರ ಹೋರಾಡಿದವರು. ಎಲ್ಲಿಯ ತನಕ ಧೃತರಾಷ್ಟ್ರ ಬದುಕಿದ್ದಾನೆ ಅಲ್ಲಿಯ ತನಕ ನಾವು ಇದರ ಊಳಿಗದವರು, ಧೃತರಾಷ್ಟ್ರನ ಸಿಂಹಾಸನದ ರಕ್ಷಣೆಗೋಸ್ಕರ ನಿಂತಹ ಸೇನಾನಿಗಳು ಅನ್ನುವ ದೃಷ್ಟಿಯಿಂದ ಅವರು ಹೋರಾಡಿದವರು. ಆದ್ದರಿಂದಾಗಿ ಅವರು ಒಂದಕ್ಕೆ ತಾವು ಯಾವ ಸೇನೆಯಲ್ಲಿದ್ದಾರೋ ಅದೇ ಸೇನೆಗೆ ಎರಡು ಬಗೆಯುವಂತಹ ಒಂದು ವಂಚನೆಯ ಪ್ರವೃತ್ತಿಯನ್ನು ಮಾಡಿದವರಲ್ಲ. ಆದರೆ ಅಚಾನಕ್ಕಾಗಿ ಅದು ನಿರ್ಮಾಣ ಆಗಿ ಹೋಯಿತು. ಇಲ್ಲಿ ನಿಜವಾದ ವಂಚನೆ ನಡೆದದ್ದು ಯಾರಿಂದ? ಕರ್ಣನಿಂದ. ಕರ್ಣ ದುರ್ಯೋಧನನ ಅಷ್ಟು ಆಪ್ತ ಹೌದಾಗಿದ್ದರೆ ಅವನು ಇಂಥ ಪ್ರತಿಜ್ಞೆಯನ್ನು ಮಾಡುವುದಕ್ಕೆ ಅವಕಾಶ ಇತ್ತು. ದುರ್ಯೋಧನ ಎದ್ದು ನಿಂತು ಕರ್ಣ ಹೋಗಬೇಡ ಅಂತ ನಿಲ್ಲಿಸಿದರೂ ಕೂಡ ಈತ ಯಾವುದನ್ನು ನೋಡದೆ ತಾನು ಬಿಸಾಡಿದ ಬಿಲ್ಲಿನ ಮೇಲೆ ತಾನೇ ಕಾಲಿಟ್ಟುಕೊಂಡು ಹೋಗಿಬಿಡ್ತಾನೆ, ಸಭಾತ್ಯಾಗ ಮಾಡ್ತಾನೆ. ಇಲ್ಲಿ ಎರಡು ಅಂಶ ಗಮನಿಸಬೇಕು. ಒಂದು, ಕರ್ಣನಲ್ಲಿರತಕ್ಕಂತಹ ನಾಸ್ತಿಕ್ಯದ ಒಂದು ಉತ್ಕರ್ಷ. ಕೈಯಲ್ಲಿದ್ದ ಬಿಲ್ಲನ್ನು ಎಸೆದ. ಹಿಂದಕ್ಕೆ ವಿದುರನೂ ಶಸ್ತ್ರ ಸನ್ಯಾಸ ಮಾಡಿದ್ದ. ವಿದುರ ಶಸ್ತ್ರ ಸನ್ಯಾಸ ಮಾಡ್ತಕ್ಕಂತಹ ಪ್ರಕ್ರಿಯೆ ಮುಂದಕ್ಕೆ ಬರ್ತದೆ, ಹಿಂದಕ್ಕಲ್ಲ, ಮುಂದಕ್ಕೆ. ನಾನು ಹಿಂದಕ್ಕೆ ಅಂತೇಳಿದ್ದು ಮೊನ್ನೆ ಶ್ರೀಕೃಷ್ಣ ಸಂಧಾನದಲ್ಲಿ ಆಗಿ ಹೋಗಿದೆ ಅಂತೇಳಿದ್ದು. ವಸ್ತುತಃ ಮುಂದಿನ ಪ್ರಕರಣ ಬರ್ತದೆ. ವಿದುರ ಶಸ್ತ್ರ ಸನ್ಯಾಸ ಮಾಡ್ತಾನೆ. ಈ ಶಸ್ತ್ರವನ್ನು ಈ ಕುರುಕುಲದ ಸಿಂಹಾಸನಕ್ಕೆ ತೊಂದರೆಯಾದಾಗ ಅನಿವಾರ್ಯ ಬಿದ್ದರೆ ಬಳಸಬೇಕು ಅಂತ ನಾನು ಶಸ್ತ್ರವಿದ್ಯೆಯನ್ನು ತಿಳಿದು ಇಟ್ಟುಕೊಂಡಿದ್ದೆ. ಆದರೆ ಇಂತಹ ದುರ್ಯೋಧನ ಇದ್ದಾನೆ ಅಂತಾದರೆ ಆ ದುರ್ಯೋಧನ ಸಿಂಹಾಸನಕ್ಕೆ ಏರುವುದು ಹೌದಾದರೆ ಈ ಸಿಂಹಾಸನವನ್ನು ರಕ್ಷಿಸಿದರೆ ನನಗೆ ಪಾಪ ಬರುತ್ತೆ, ಬೇಡ ಈ ಶಸ್ತ್ರ ಅಂತ ಹೇಳಿ ಆತ ಶಸ್ತ್ರ ಸನ್ಯಾಸ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಆ ಬಿಲ್ಲನ್ನು ಬಾಗಿಲ ಹತ್ತಿರ ಹೋಗಿ ಬಾಗಿಲ ದಾರಂಧ, ಅದಕ್ಕೆ ಸಂಸ್ಕೃತದಲ್ಲಿ ದ್ವಾರಬಂಧ ಅಂತ ಹೆಸರು, ಆ ದ್ವಾರದ ಚೌಕಟ್ಟು ಏನಿದೆ ದ್ವಾರಬಂಧ, ದಾರಂಧ, ಆ ದಾರಂಧಕ್ಕೆ ಒರಗಿಸಿಟ್ಟು ಆ ದ್ವಾರಕ್ಕೆ ಒಂದು ನಮಸ್ಕಾರ ಮಾಡಿ ತಾನು ಹೊರಡ್ತಾನೆ. ಅದು ಬಿಟ್ಟು ಎತ್ತಿ ಇದ್ದವರ ಮುಖಕ್ಕೆ ಬಿಸಾಡಿ ಹೋಗುವುದಿಲ್ಲವ.
ಇವನೇನು ಮಾಡಿದ, ಸಭೆಯಲ್ಲಿ ತನ್ನ ಬಿಲ್ಲನ್ನು ಎತ್ತಿ ಬಿಸಾಡಿದ. ಬಿಸಾಡಿದ್ದು ಮಾತ್ರ ಅಲ್ಲ, ಹೋಗುವಾಗ ಅದನ್ನು ತುಳಿದುಕೊಂಡು ಹೋಗ್ತಾನೆ. ನಮ್ಮ ಭಾರತೀಯ ಸಂಸ್ಕೃತಿಯ ಕ್ರಮ ಹೇಗಿದೆ, ಯಾವುದನ್ನು ನಾವು ಉಪಯೋಗಿಸ್ತೇವೆ, ಯಾವುದರಿಂದ ಬದುಕ್ತೇವೆ, ಯಾವುದು ನಮ್ಮ ಜೀವನಕ್ಕೆ ಉಪಕರಣವಾಗಿ ಉಪಕರಿಸ್ತದೆ, ಅದರಲ್ಲಿ ದೇವರನ್ನು ಕಾಣುವಂಥದ್ದು ಅನ್ನೋದು ನಮ್ಮ ಸಂಸ್ಕೃತಿ. ನಾವು ಪುಸ್ತಕವನ್ನು ಓದಿ ಪುಸ್ತಕದಿಂದ ಬದುಕುವವರು ಅಂತಾದರೆ ಪುಸ್ತಕ ಪೂಜೆಗೆ ಇರುವಷ್ಟು ಮಹತ್ವ ಆ ಮನೆಯಲ್ಲಿ ಮತ್ತೊಂದು ಪೂಜೆಗೆ ಇರುವುದಿಲ್ಲ. ಅದು ನವರಾತ್ರಿಯ ಸಂದರ್ಭದ ಪುಸ್ತಕ ಪೂಜೆಯೂ ಆಗಬಹುದು. ಪುಸ್ತಕವನ್ನು ದೇವರು ಅಂತ ಪೂಜಿಸ್ತೇವೆ. ಯುದ್ಧದಲ್ಲಿ ಹೋರಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಆಯುಧ ಪೂಜೆಗಿಂತ ಮಹತ್ವದ ಪೂಜೆ ಮತ್ತೊಂದು ಇರುವುದಿಲ್ಲ. ಪ್ರತಿನಿತ್ಯವೂ ತಮ್ಮ ಆಯುಧಗಳಿಗೆ ಅರಶಿಣ ಕುಂಕುಮ ಹಚ್ಚಿ ಅದಕ್ಕೆ ಸಪತ್ನೀಕರಾಗಿ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ. ಆಯುಧದಲ್ಲಿ ದುರ್ಗೆಯನ್ನು ಕಾಣತಕ್ಕಂತಹ ಸ್ವರೂಪ. ನಾವು ಬರೆದಂತಹ ಪೆನ್ನನ್ನು ಕೂಡ ಬರೆದಾದ ಮೇಲೆ ಆ ಪೆನ್ನನ್ನು ಕಣ್ಣಿಗೆ ತಾಗಿಸಿಕೊಂಡು ಜಾಗೃತಿಯಾಗಿ ತೆಗೆದಿಟ್ಟು ಒಂದು ಕೈ ಮುಗಿತೇವೆ. ಬರಹಗಾರರಿಗೆ ಅವರು ಬರೆಯತಕ್ಕಂತಹ ಲೇಖನಿಯೇ ದೇವರು, ಅದರಲ್ಲಿ ಗಣಪತಿಯನ್ನು ಚಿಂತನೆ ಮಾಡ್ತಾರೆ. ಈಗ ಅದೆಲ್ಲ ಬಿಟ್ಟು ಹೋಯ್ತು. ಲೇಖನಿ ಬರೆಯುವುದು, ನೋಡುವುದು, ಶಾಯಿ ಖಾಲಿ ಆಯ್ತು ಎತ್ತಿ ಬಿಸಾಡುವುದು, ಯೂಸ್ ಆ್ಯಂಡ್ ಥ್ರೋ ಅಂತ ಒಂದು ಹೊಸ ಕ್ರಮ ಬಂದೋಗಿದೆ. ಈಗ ಮೊದಲೆಲ್ಲ ಲೋಟದಲ್ಲಿ ಹಾಲು ಕುಡಿದ ಮೇಲೆಯೂ ಆ ಲೋಟದ ಬಗ್ಗೆ ಗೌರವಾದ ಇಟ್ಟು ಅದನ್ನು ತೊಳೆಯುವುದಕ್ಕೆ ಜಾಗೃತಿಯಾಗಿ ಹಾಕೋದು ಇರ್ತಿತ್ತು. ಈಗ ಹಾಗಲ್ಲ, ಹಾಲು ಕುಡಿಯುವುದು ಎತ್ತಿ ಬಿಸಾಡುವುದೇ, ಕೈಯಲ್ಲಿ ಪುಡಿ ಮಾಡುವುದು, ಒಂದು ಕಡೆ ಬಿಸಾಡುವುದು. ಈ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ಬಂದು ಹೋಯಿತು. ನಮ್ಮಲ್ಲಿ ನಮ್ಮ ಪ್ರಾಚೀನ ಸಂಸ್ಕೃತಿ ಹಾಗಲ್ಲ. ನಾವು ಯಾವುದನ್ನು ಉಪಯೋಗಿಸ್ತೇವೆ ಆ ವಸ್ತು ದೀರ್ಘಕಾಲ ಉಪಯೋಗಕ್ಕೆ ಬರುವಂತಹ ವಸ್ತು ಹೌದಾದಲ್ಲಿ ಆ ವಸ್ತುವಿನ ಬಗ್ಗೆ ಗೌರವಪೂರ್ವಕವಾಗಿ ತೆಗೆದಿಟ್ಟು ನಮಸ್ಕಾರ ಮಾಡ್ತಕ್ಕಂತಹ ಪದ್ಧತಿ ಇದೆ. ಪುಟ್ಟ ಮಗುವಿಗೆ ನಮ್ಮ ಕಾಲು ತಾಗಿದ್ರೂ ಕೂಡ ಆ ಮಗುವನ್ನು ಮುಟ್ಟಿ ಒಂದು ಕೈ ಮುಗಿದು ನಮಸ್ಕಾರ ಮಾಡಲಿಕ್ಕಿದೆ. ಯಾಕಂದರೆ ಪ್ರತಿಯೊಂದರಲ್ಲೂ ಅಂತರ್ಯಾಮಿಯಾಗಿ ಭಗವಂತನ ಒಂದು ಶಕ್ತಿ ಇದೆ, ಭಗವಂತ ಸರ್ವಾಂತರ್ಯಾಮಿ ಇದ್ದಾನೆ ಅನ್ನುವುದು ನಮ್ಮ ಪರಿಕಲ್ಪನೆ. ಹಾಗಾಗಿ ತಾನೇ ಕೈಯಲ್ಲಿ ಹಿಡಿದಂತಹ ಬಿಲ್ಲು, ಅದು ಶತ್ರು ಸಂಹಾರಕ್ಕೋಸ್ಕರ ಹಿಡಿದಂತಹ ಬಿಲ್ಲು, ಅದು ದೇವತಾ ಸ್ವರೂಪವಾಗಿ ಅವನಿಗೆ ಕಾಣಬೇಕಿತ್ತು. ಅಂಥದ್ದನ್ನು ಎತ್ತಿ ಬಿಸಾಡಿದರ ಮೇಲೆ ಕಾಲು ಇಟ್ಟುಕೊಂಡು ಹೋದ. ಇದಕ್ಕೆಲ್ಲ ಮೂಲ ಕಾರಣ ಏನಿದೆ? ಆತನ ಕ್ರೋಧ. ಭೀಷ್ಮಾಚಾರ್ಯರ ಮೇಲೆ ಹುಟ್ಟಿದಂತಹ ಯದ್ವಾ ತದ್ವಾ ಸಿಟ್ಟು. ಅದನ್ನು ಬೇರೆ ಬಿಟ್ಟು ಕ್ರೋಧ, ಸಿಟ್ಟು ಈ ಶಬ್ದದಿಂದ ಹೇಳಿ ಪ್ರಯೋಜನ ಇಲ್ಲ. ಯದ್ವಾ ತದ್ವಾ ಸಿಟ್ಟು. ಇಂತಹ ಸಿಟ್ಟು ಬಂದಾಗ ವಿದುರ ನೀತಿಯಲ್ಲಿ ಹೇಳಿದ ಹಾಗೆ ಅದು ದಶಧರ್ಮಗತ ಸತಃ, ದಶಧರ್ಮ ಅಂತ ಹಿಂದೊಮ್ಮೆ ಬಂತು. ಮತ್ತಃ, ಪ್ರಮತ್ತಃ, ಉನ್ಮತ್ತಃ, ಕಾಮಿ, ಕ್ರುದ್ಧ ಅಂತ 10 ರೀತಿಯ ಜನರಿಗೆ ತಾವು ಏನು ಮಾಡ್ತಾ ಇದ್ದೇನೆ ಅಂತಲೇ ಗೊತ್ತಾಗೋದಿಲ್ಲ ಅಂದುಂಟಲ್ಲ. ಅದು ಸಿಕ್ಕಾಬಟ್ಟೆ ಕೋಪ ಬಂದಾಗಲೂ ಕೂಡ ತಾನು ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗೋದಿಲ್ಲ. ಕೆಲವರು ಸಿಕ್ಕಾಬಟ್ಟೆ ಕೋಪ ಬಂದರೆ ಸೀದಾ ಹೋಗಿ ಗೋಡೆಗೆ ತಲೆ ಚಚ್ಚಿಕೊಂಡು ತಲೆ ಆಮೇಲೆ 4 ಸ್ಟಿಚ್ ಹಾಕ್ಕೊಂಡು ಬರ್ತಾರೆ. ಕೊನೆಗೆ ಅವರೇ ಸ್ಟಿಚ್ ಹಾಕೋದಲ್ಲ, ಸ್ಟಿಚ್ ಹಾಕಲಿಕ್ಕೆ ಇನ್ನೊಬ್ಬರು ಕರ್ಕೊಂಡು ಹೋಗಬೇಕಾಗ್ತದೆ. ಅಲ್ಲ, ಯಾಕೆ ಹೊಡ್ಕೊಂಡ್ರಿ? ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಇನ್ನೊಬ್ಬರ ತಲೆಯನ್ನು ಗೋಡೆಗೆ ಚಚ್ಚುತ್ತಾರೆ. ಅದಕ್ಕೆ ತುಂಬ ಜಾಗ್ರತೆ ಇರಬೇಕು. ಯಾರಿಗೆ ಯದ್ವಾ ತದ್ವಾ ಸಿಟ್ಟು ಬರುತ್ತೋ ಅಂಥ ಹೊತ್ತಿಗೆ ಅವರ ಹತ್ರ ಹೋಗಬಾರ್ದು. ಅವರು ದಶಧರ್ಮಗತರು ಅಂತಲೇ ಅವರನ್ನು ಕರೆಯುವುದು. ತಾವೇನು ಮಾಡ್ತೇವೆ, ತಾನು ಯಾರು ಅನ್ನುವುದರ ಬಗ್ಗೆ ಪ್ರಜ್ಞೆ ಇಲ್ಲದೆ ಇರತಕ್ಕಂತಹ ಸ್ಥಿತಿ ಅಲ್ವಾ. ಮತ್ತರು, ಪ್ರಮತ್ತರು, ಉನ್ಮತ್ತರು, ಅದರಲ್ಲಿ ಕ್ರುದ್ಧರು, ಸಿಕ್ಕಾಬಟ್ಟೆ ಅವಸರ ಉಳ್ಳವರು, ಸಿಕ್ಕಾಬಟ್ಟೆ ಕಾಮುಕರು, ಇವರು ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗದೇ ಇರತಕ್ಕಂತಹ ಸ್ಥಿತಿ ಅದು. ಅಂತಹ ಸ್ಥಿತಿಯನ್ನು ಹೊಂದಿದ್ದಾನೆ ಅಂದರೆ ಅವನಲ್ಲಿ ದೌರ್ಬಲ್ಯ ಇದೆ ಅಂತ ಅರ್ಥ. ಈ ದಶಧರ್ಮಗಳಿಗೆ ಒಬ್ಬ ಸಾಕ್ತಾನೆ ಅಂದರೆ ಅದು ಅವನದ್ದೇ ದೋಷ. ಅದಕ್ಕೆ ಅವನಿಗೆ ಪಾಪ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಅದು ಅವನ ದೋಷ. ಯಾಕಂದರೆ ಅವನ ದೌರ್ಬಲ್ಯದಿಂದಾಗಿ ಅಂತಹ ಸ್ಥಿತಿಗೆ ಸಾಕ್ತಾನೆ. ನಾವು ಭಗವಂತನ ಬಗ್ಗೆ ಹೇಳುವಾಗ ಹೇಳ್ತೇವೆ, ಭಗವಂತನಲ್ಲಿ ಕ್ರೋಧ ಅನ್ನುವುದು ಇಲ್ಲ. ಸಾಕ್ಷಾತ್ ನರಸಿಂಹ ಸ್ವರೂಪದಲ್ಲೂ ಕೂಡ ಕ್ರೋಧ ಅನ್ನುವುದು ಇಲ್ಲ. ಹಾಗಾದರೆ ಕ್ರೋಧ ಕಾಣಿಸುತ್ತಲ್ವ ನರಸಿಂಹನಲ್ಲಿ? ಉಗ್ರ ನರಸಿಂಹ ಅಂತ ಹೇಳ್ತೇವಲ್ವ. ಕ್ರೋಧ ಕ್ಷಮಾತ್ಮಕೋ ಯಸ್ಯ, ಅದು ಕ್ರೋಧ ಅಲ್ಲ, ಅದು ಪ್ರಹ್ಲಾದನ ಮೇಲೆ ಇರತಕ್ಕಂಥ ಪ್ರೀತಿ. ಆ ಪ್ರಹ್ಲಾದನ ಪ್ರೀತಿ ಹಿರಣ್ಯಕಶಿಪುವಿನ ಮೇಲೆ ಕ್ರೋಧವಾಗಿ ನಿಮಗೆ ಗೋಚರಿಸ್ತದೆ. ಅದು ಕ್ರೋಧ ಅಲ್ಲ, ಅದು ಕ್ಷಮಾತ್ಮಕವಾದದ್ದು. ತನ್ನ ಮಗುವಿನ ಮೇಲೆ ಅತಿಶಯಿತವಾದಂತಹ ಪ್ರೀತಿ ಆತನಿಗಿರತಕ್ಕಂಥದ್ದು ಅಂತ. ದೇವರಲ್ಲಿ ಕೋಪ ಅನ್ನುವುದಿಲ್ಲ. ಯಾಕಂದರೆ ಕೋಪ ಅನ್ನುವುದೇ ಒಂದು ಹಂತ ಮೀರಿದಾಗ ಕ್ರೋಧ ಅಂತ ಕರೆಸಿಕೊಳ್ತದೆ. ಅದು ದೌರ್ಬಲ್ಯದ ಸಂಕೇತ. ಯಾರಲ್ಲಿ ಸಾಮರ್ಥ್ಯ ಇದೆ ಅಂಥವ ಕೋಪವನ್ನು ಗೆದ್ದಿರಬೇಕು. ಕೋಪ ಅವನ ಮೇಲೆ ಸವಾರಿ ಮಾಡುವ ಸ್ಥಿತಿಯಲ್ಲಿ ಅವ ಇರಬಾರ್ದು. ಸಮರ್ಥನಾದ ವ್ಯಕ್ತಿಗೆ ಕೋಪ ಬರುವುದಿಲ್ಲ. ಈಗ ಒಬ್ಬ ರಾಜ ಇದ್ದಾನೆ, ರಾಜನಿಗೆ ಉದ್ದವಾದ ಗಡ್ಡ ಇದೆ. ಅವನ ಗಡ್ಡವನ್ನು ಒಬ್ಬ ಎಳೆದ. ಆಮೇಲೆ ಆ ಸಭೆಯಲ್ಲಿ ಪ್ರಶ್ನೆ ಆಯ್ತಂತೆ, ಗಡ್ಡ ಎಳೆದವನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಸಭೆಯಲ್ಲಿ ದೊಡ್ಡ ಪ್ರಶ್ನೆ. ಯಾರೂ ಉತ್ತರ ಕೊಡಲಿಲ್ಲಂತೆ. ಆವಾಗ ಅಲ್ಲಿ ವೀರಬಲ ಅಂತ ಒಬ್ಬ ಇದ್ದ, ಇವನ ಭಾಳ ಗೆಳೆಯ ಆತ, ಈ ಗಡ್ಡದ ಅರಸನ ಗೆಳೆಯ. ಅವನನ್ನು ವೀರಬಲ ಅಂತ ಅವರವರು ಕರಿತಾ ಇರಲಿಲ್ಲ, ಬೀರ್ಬಲ್ ಅಂತ ಕರಿತಾ ಇದ್ದರು. ಅವನು ಉತ್ತರ ಕೊಟ್ಟಂತೆ,
ಗಡ್ಡೆ ಎಳೆದವನಿಗೆ ಮಿಠಾಯಿ ಕೊಡಬೇಕು ಅಂತ ಹೇಳಿದಂತೆ. ಇಡೀ ಸಭೆ ಗೊಳ್ಳು ಅಂತ ದಕ್ಕಿತು. ರಾಜನ ಇಷ್ಟು ದೊಡ್ಡ ದಾಡಿಯನ್ನು ಎಳೆದವನಿಗೆ ಮಿಠಾಯಿ ಕೊಡಬೇಕು ಅಂತೇಳಿ ರಾಜನಿಂದ ಇವನಿಗೆ ಶಿಕ್ಷೆ ಸಿಗ್ತದೆ ಅಂತ ಸಭೆ ಯೋಚಿಸಿತಂತೆ. ಆಗ ಈ ವೀರಬಲ ಹೇಳ್ತಾನೆ, ರಾಜನ ಇಂತಹ ಬಾದಶಃ ಅಂತ ಬಾದಶಃ ಅಂದರೆ ಅದು ಯಾವುದು ಜಹಾಂಗೀರ್ ಬಾದಶಾಹ ಅಂತದ್ದಲ್ಲ, ಬಾದಶಃ. ಇವನ ಗಡ್ಡವನ್ನು ಒಬ್ಬ ಎಳಿತಾನೆ ಅಂತೇಳಿದರೆ ಅದು ಇವನ ಮೊಮ್ಮಗ ಅಲ್ಲದೆ ಇನ್ಯಾರು ಎಳೆಯುವುದಕ್ಕೆ ಸಾಧ್ಯ? ಹಾಗಾದರೆ ಇವನ ತೊಡೆಯಲ್ಲಿ ಕುಳಿತ ಮಗುವ ಎಳಿಬಹುದೇ ಹೊರತು ಇನ್ಯಾರು ಎಳೆಯುವುದು? ಆವಾಗ ರಾಜ ನಕ್ಕಂತೆ, ಇವನಿಗೊಂದು ಅರ್ಥ ಆಯಿತು, ನನ್ನ ಸಾಮರ್ಥ್ಯ ಏನು ಅಂತ ಅರ್ಥ ಆಯಿತು ಅಂತ. ಹಾಗಾದರೆ ರಾಜನಿಗೆ ಸಿಟ್ಟಿ ಯಾಕೆ ಬರಲಿಲ್ಲ ಗಡ್ಡೆ ಎಳೆದವನ ಮೇಲೆ? ಗಡ್ಡ ಎಳೆದವ ಅವ ಏನು ಒಂದು ಪಟ್ಟಂತ ಹೊಡೆದ್ರೆ ಅದು ಸೊಳ್ಳೆ ಸತ್ತ ಹಾಗೆ ಸತ್ತು ಬೀಳುವಂಥದ್ದು. ಯಾವನಲ್ಲಿ ವಿಶಿಷ್ಟವಾದ ಸಾಮರ್ಥ್ಯ ಇರ್ತದೆ ಅಂಥವನಿಗೆ ಯಾವ ಕೆಟ್ಟ ಕೆಲಸದಿಂದಲೂ ಸಿಟ್ಟು ಬರುವುದಿಲ್ಲ. ಸರ್ವಸಮರ್ಥನಾದಂತಹ ಭಗವಂತನಿಗೆ ಯಾರು ಏನು ಮಾಡಿದರೆ ಯಾಕೆ ಸಿಟ್ಟು ಬರಬೇಕು? ಈಗ ನಮಗೆಲ್ಲ ಸಿಟ್ಟು ಯಾವಾಗ ಜಾಸ್ತಿ ಬರುವುದು? ಎಲ್ಲ ಸರಿಯಾಗಿದ್ದಾಗ ಸಿಟ್ಟು ಬರುವುದಿಲ್ಲ. 1-2 ದಿವಸ ಉಪವಾಸ ಹಾಕಬೇಕು ಒಬ್ಬ ವ್ಯಕ್ತಿಗೆ. ಈ ಏಕಾದಶಿ ದ್ವಾದಶಿ ಅನುಷ್ಠಾನ ಮಾಡುವವರಿಗೆ ಸ್ಪಷ್ಟ ಅನುಭವ ಇರ್ತದೆ. ದಶಮಿಯ ದಿವಸ ಮಧ್ಯಾಹ್ನ ಹೊತ್ತಿಗೆ ಸರಿಯಾಗಿ ಮನೆಯಲ್ಲಿ ಊಟ ಹಾಕದೇ ಹೋದರೆ ಅವರಿಗೇನು ಸಿಟ್ಟು ಬರುವುದಿಲ್ಲ, ತೊಂದರೆ ಇಲ್ಲ, ಇನ್ನು 1:30 ಆಯ್ತಷ್ಟೇ, 2 ಗಂಟೆಗಾದರೂ ಬೀಳುತ್ತಲ್ವ ಅಂತ ಸುಮ್ಮನೆ ಇರ್ತಾರೆ. ಆದರೆ ದ್ವಾದಶಿಯ ದಿವಸ ಬೆಳಗ್ಗೆ 7 ಗಂಟೆಗೆ ಏನಾದರೂ ಆಹಾರ ಬೀಳಲಿಲ್ಲ ಅಂದರೆ ಶುರುವಾಗ್ತದೆ ಇವ್ರದ್ದು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳು ಪ್ರಾರಂಭ ಆಗ್ತದೆ. ಯಾಕೆ ಇನ್ನೂ ಆಗಲಿಲ್ಲ, ಏನು ಕಥೆ, ನನ್ನನ್ನು ಕಂಡ್ರೆ ಆಗೋದಿಲ್ಲೋ, ಹಾಗಾಗೋದಿಲ್ಲೋ ಇಂಥ ಶುರು ಆಗ್ತದೆ. ಕೊನೆಗೆ ಜೋರು ಶಬ್ದಗಳಾಗ್ತವೆ, ಗಲಾಟೆಗಳು ಉಂಟಾಗ್ತದೆ. ಈ ಋಷಿಮುನಿಗಳಿಗೆಲ್ಲ ಸಿಟ್ಟು ಜಾಸ್ತಿ ಅಂತ ಹೇಳ್ತೇವಲ್ಲ, ಯಾಕೆ ಅಂತೇಳಿದರೆ ಅವರು ಉಪವಾಸ ಮಾಡಿರ್ತಾರೆ, ಜ್ಞಾನ ಅಲ್ಲೇ ಮುಳುಗಿರ್ತಾರೆ, ಆ ಜ್ಞಾನದ ಆನಂದದಲ್ಲಿ ತುಂಬಿರ್ತಾರೆ. ಒಂದು ಬಾರಿ ಅಪರೂಪಕ್ಕೆ ಹೊರಗೆ ಬರ್ತಾರೆ. ಹೊರಗೆ ಬರುವ ಹೊತ್ತಿಗೆ ಅವರಿಗೆ ತಮ್ಮ ಶರೀರದಲ್ಲಿದ್ದ ದೌರ್ಬಲ್ಯದ ಅನುಭವ ಬರ್ತದೆ. ಆ ದೌರ್ಬಲ್ಯದ ಸ್ಥಿತಿಯಲ್ಲಿ ಅವರಿಗೆ ಬೇಕಾದ್ದು ಸಿಗಲಿಲ್ಲ ಅಂದರೆ ಯದ್ವಾದದ್ದು ಸಿಟ್ಟು ಬರುತ್ತೆ. ಮನೆಯಲ್ಲಿ ತುಂಬ ಅನಾರೋಗ್ಯದಲ್ಲಿದ್ದ ವ್ಯಕ್ತಿಗಳು ಗಮನಿಸಬೇಕು ನೀವು. ಅನಾರೋಗ್ಯದಲ್ಲಿದ್ದಾಗ ತುಂಬ ಜಾಗೃತೆಯಾಗಿರಬೇಕು ಅವರ ಬಗ್ಗೆ, ಯಾಕಂದರೆ ಸಿಟ್ಟು ಜಾಸ್ತಿ ಇರ್ತದೆ. ಸ್ವತಃ ಅಸಾಮರ್ಥ್ಯ ಅನ್ನುವುದು ಕೋಪಕ್ಕೆ ಕಾರಣ. ಭಗವಂತನಲ್ಲಿ ಕೋಪ ಇಲ್ಲ, ಯಾಕಂದರೆ ಅವ ಆಮ್ನಿಪೊಟೆಂಟ್, ಸರ್ವಸಮರ್ಥನಿದ್ದಾನೆ. ಎಲ್ಲಿ ಸರ್ವಸಾಮರ್ಥ್ಯ ಇದೆ ಅಲ್ಲಿ ಕ್ರೋಧ ಅಂತಕ್ಕಂತಹ ದೋಷ ಹೇಗೆ ಬರುವುದಕ್ಕೆ ಸಾಧ್ಯ? ಆದ್ದರಿಂದ ಇವತ್ತು ಕರ್ಣನಿಗೆ ಇಷ್ಟೊಂದು ಕ್ರೋಧ ಬಂತು ಅಂತೇಳಿದರೆ, ತನ್ನನ್ನೇ ತಾನು ಮರೆತು ಹೋಗುವಷ್ಟು ಕ್ರುದ್ಧನಾಗಿದ್ದಾನೆ ಅಂದರೆ ಅವನಲ್ಲಿ ಎಷ್ಟು ಅಸಾಮರ್ಥ್ಯ ಇದೆ. ಇದನ್ನು ಹೀಗೆ ತಲೆ ತಗ್ಗಿಸಿಕೊಂಡು ಮೀಸೆಯ ಒಳಗಿಂದ, ಗಡ್ಡದ ಒಳಗಿಂದ ನಕ್ಕವರು ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು. ಕರ್ಣನ ಹಾರಾಟ ಮುಗಿಯಿತು, ನಮಗೆ ಭಾರಿ ಅನುಕೂಲ ಆಯಿತು. ಇನ್ನೂ ನಮ್ಮ ಯುದ್ಧ, ನಾವು ನಡೆಸುವ ಯುದ್ಧ. ಈ ಕರ್ಣನ ಕಿರಿಕಿರಿ ಇರುವುದಿಲ್ಲ ಯುದ್ಧದಲ್ಲಿ, ನಾವು ಹೇಳಿದ ಹಾಗೆ ಯುದ್ಧ ನಡೆಯುತ್ತೆ. ಕರ್ಣ ಅಕಸ್ಮಾತ್ ಯುದ್ಧದಲ್ಲಿದ್ದಾನೆ ಅಂದರೆ ಪ್ರತಿಯೊಂದಕ್ಕೂ ಮೂಗು ತೂರಿಸ್ತಾನೆ. ನಾವಿವತ್ತು ಶಕಟ ವ್ಯೂಹ ಮಾಡೋಣ ಅಂತ ತೀರ್ಮಾನ ಮಾಡಿದರೆ ಅವ ದುರ್ಯೋಧನ ಹತ್ರ, ಧೃತರಾಷ್ಟ್ರನ ಹತ್ರ ಒಳಗೆ ಹೋಗಿ ಮಾತಾಡಿ ಅವರು ಶಕಟ ವ್ಯೂಹದ ತೀರ್ಮಾನ ಮಾಡಿದ್ದಾರೆ, ಆ ಕಡೆಯಿಂದ 7 ಅಕ್ಷೌಹಿಣಿ ಸೈನ್ಯ ಇದೆ, 7 ಅಕ್ಷೌಹಿಣಿ ಸೈನ್ಯವನ್ನು ನಾವು ಎದುರಿಸಬೇಕಾದ್ರೆ ಶಕಟ ವ್ಯೂಹ ಮಾಡುವುದಾ, ಬೇಡ ಪದ್ಮವ್ಯೂಹ ಮಾಡೋಣ ಅಂತ ಅಲ್ಲಿ ಹೋಗಿ ಬೇರೆ ಇಲ್ಲಿ ಪೂರ್ತಿ ತೀರ್ಮಾನ ಆದದ್ದನ್ನು ಮತ್ತೆ ಅಲ್ಲಿ ತಗೊಂಡು ಹೋಗಿ ಹೊಸ ರಶೀದಿ ಬರೆದು ಅದರಲ್ಲಿ ಸೈನ್ ಮಾಡಿಸಿಕೊಂಡು ಬರ್ತಾನೆ. ಇವನು ಎಲ್ಲದರಲ್ಲೂ ಮೂರ್ಗು ತೂರಿಸುವವ. ಇದರಿಂದಾಗಿಯೇ ನಮ್ಮ ಸೇನೆಯಲ್ಲಿ ಸಮಸ್ಯೆ. ಈಗ ಆತ ದೂರ ಹೋದ್ನಾ ಅಂತ ಆನಂದವನ್ನು ಪಟ್ಟರಂತೆ. ಆದರೆ ಭೀಷ್ಮಾಚಾರ್ಯರು ಎದ್ದು ನಿಂತು ಇಡೀ ಸಭೆಯನ್ನು ಉದ್ದೇಶಿಸಿ ಒಂದು ಭಾಷಣ ಮಾಡ್ತಾರೆ. ನಮ್ಮ ಧೃತರಾಷ್ಟ್ರನಿಗೆ ಕರ್ಣ, ದುರ್ಯೋಧನ ಇವರು ಹೇಳಿದ್ದೇ ಒಂದು ಪರಮಾರ್ಥ ವಚನ ಅಂತಾಗಿ ಹೋಗಿದೆ. ಸಂಜಯ ದೂತನಾಗಿ ಹೇಳಬೇಕಾದದ್ದನ್ನು ಅಷ್ಟು ಸ್ಫುಟವಾಗಿ ಹೇಳಿದ. ನಮ್ಮ ವಿದುರ ಮಹಾಶಯ ಆತ ಹೇಳಬೇಕಾದದ್ದನ್ನೆಲ್ಲ ಹೇಳಿ ಆಗಿದೆ. ಇಷ್ಟಾದರೂ ಇವನಿಗೆ ವಿಷಯ ಅರ್ಥ ಆಗ್ತಾ ಇಲ್ಲ ಅಲ್ವ ವಿದುರ ಅಂತ ವಿದುರನ ಕಡೆಗೆ ನೋಡ್ತಾನೆ. ವಿದುರ ನಂದು ಇನ್ನೂ ಸ್ವಲ್ಪ ಹೇಳುವುದಿದೆ ಅಂತ ವಿದುರ ಶುರು ಮಾಡ್ತಾನೆ. ಅಂತೂ ವಿದುರ ನೀತಿ ಇನ್ನೂ ಮುಗಿಲಿಲ್ಲ ಅಂತ ಅರ್ಥ. ವಿದುರ ಮತ್ತೆ ಸ್ವಲ್ಪ ಶುರು ಮಾಡ್ತಾನೆ. ಆತ ಹೇಳ್ತಾನೆ, ಭೀಷ್ಮರೇ, ನಾನು ಅಣ್ಣನಿಗೆ ಹೇಳಿ ಪ್ರಯೋಜನ ಇಲ್ಲ, ನಾನು ನಿಮ್ಮ ಹತ್ರ 1-2 ವಿಷಯಗಳನ್ನು ಹೇಳಬೇಕು. ಈಗ ಯುದ್ಧವೇ ತೀರ್ಮಾನ ಅನ್ನುವುದು ನೋಡಿದರೆ ನಮ್ಮ ಹಣೆ ಬರಹ, ಏನು ಮಾಡುವುದು, ಯುದ್ಧ ತೀರ್ಮಾನ ಆಗಿಬಿಡ್ತದೆ. ಆದರೆ ನಾವು ನೋಡಬೇಕಾದದ್ದು ಏನನ್ನು, ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನುವುದನ್ನು ನಾವು ನೋಡಬೇಕು. ಅಣ್ಣ ತಮ್ಮಂದಿರು ಇರಬೇಕಾದದ್ದು ಹೇಗೆ? ಸಂಭೋಜನಂ ಸಂಕಥನಂ ಸಂಪ್ರಶ್ನೋಥ ಸಮಾಗಮಃ ಏತಾನಿ ಜ್ಞಾತಿ ಕಾರ್ಯಾಣಿ ನ ವಿರೋಧ ಕದಾಚನ. ಜ್ಞಾತಿಗಳು ಅಂದರೆ ಅಣ್ಣ ತಮ್ಮಂದಿರು ಅಂತ ಅರ್ಥ. ಅಣ್ಣ ತಮ್ಮಂದಿರು ಮಾಡಬೇಕಾದ ಕೆಲಸಗಳು ಏನು? ಸಂಭೋಜನಂ,
ಒಂದು ಒಳ್ಳೆಯ ಊಟ ಹಾಕೋದು. ಅವರು ಬೇರೆ ಬೇರೆ ಮನೆ ಮಾಡಿಕೊಂಡು ಬೇರೆ ಬೇರೆ ಸಂಸಾರ ಮಾಡಿಕೊಂಡು ಇರ್ಬೋದು, ತೊಂದರೆ ಇಲ್ಲ. ಆದರೆ ಒಂದು ಹಬ್ಬ ಹರಿದಿನ ಅಂತ ಆದಾಗ ಒಟ್ಟಿಗೆ ಕೂತು ಊಟ ಮಾಡಬೇಕು. ಒಟ್ಟಿಗೆ ಕೂತು ಊಟ ಮಾಡುವವರಲ್ಲ ಅಂತಾದರೆ ಅವರನ್ನು ಜ್ಞಾತಿಗಳು ಅಂತ ಹೇಗೆ ಕರೆಯುವುದು, ಅಣ್ಣ ತಮ್ಮಂದಿರು ಅಂತ ಹೇಗೆ ಕರೆಯುವುದು? ನಾವು ಕಾಣಬೇಕಿದ್ದದ್ದು ಇದನ್ನಲ್ವ ಭೀಷ್ಮಾಚಾರ್ಯರೇ? ಅಣ್ಣ ತಮ್ಮಂದಿರಾದಂತಹ ಧರ್ಮರಾಜ ಪ್ರಭೃತಿಗಳು ಮತ್ತು ದುರ್ಯೋಧನ ಪ್ರಭೃತಿಗಳು ಸಂಭೋಜನಂ ಸಮಾನಂ ಭೋಜನಂ, ಒಂದು ಒಲೆಯಲ್ಲಿ ಮಾಡಿದ ಅಡಿಗೆ ಅವರಿಗೆ ಇಷ್ಟ ಆಗಬೇಕಿತ್ತು. ನೋಡಿ, ಅದು ಆಗ್ತಾ ಇಲ್ಲ. ಸಂಭೋಜನಂ ಸಂಕಥನಂ ಸಂಪ್ರಶ್ನ ಅಥ ಸಮಾಗಮ. ಸಂಕಥನಂ, ಊಟ ಆದ ಮೇಲೆ ಒಂದು ಜಮಖಾನ ಹಾಸಿಕೊಂಡು ಅಲ್ಲಿ ಒಂದು ತಾಂಬೂಲದ ತಟ್ಟೆ ಇಟ್ಟುಕೊಂಡು ಅವರವರ ಪತ್ನಿಯರು ತಾಂಬೂಲವನ್ನು ಸಿದ್ಧಪಡಿಸ್ತಾ ಎರಡೆರಡು ವಿಭಾಗಗಳನ್ನು ಮಾಡಿ ಒಂದನ್ನು ಅವರಿಗೆ ಕೊಟ್ಟು ಒಂದನ್ನು ತಾವು ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಪರಸ್ಪರ ಈ ಹೆಂಗಸರು ಒಂದು ಕಡೆಯಲ್ಲಿ ಕೂತು ಗಂಡಸರು ಒಂದು ಕಡೆಯಲ್ಲಿ ಕೂತು ಪರಸ್ಪರ ಪಟ್ಟಾಂಗ ಹೊಡಿಬೇಕು. ಆಮೇಲೆ 1 ಗಂಟೆ 2 ಗಂಟೆ ಮಾತಾಡಿ ಆದಮೇಲೆ ಇವತ್ತೇನು ಮಾತಾಡಿದ್ದು ಅಂತ ಅವರೇ ಪರಸ್ಪರ ಮಾತಾಡಿಕೊಂಡು ಏನೋ ಮಾತಾಡಿದ್ವಿ ಬಿಡೋ ಅಂತ ಹೊರಡಬೇಕು. ಅಲ್ಲೇನೋ ದೊಡ್ಡ ವಿಷಯ ಇಟ್ಟುಕೊಂಡು ಮಾತಾಡುವುದಲ್ಲ. ಅದು ಯಡಿಯೂರಪ್ಪರ ಬಗ್ಗೆ ಮಾತಾಡುವುದು, ಇನ್ನೊಬ್ಬರ ಬಗ್ಗೆ ಮಾತಾಡುವುದು ಅದಲ್ಲ. ಅಲ್ಲಿ ರಾಜಕೀಯದ ವಿಷಯವೋ ಅಥವಾ ಟಿ ವಿಯಲ್ಲಿ ಬಂದ ಯಾವುದೋ ಸೀರಿಯಲ್ಗಳ ವಿಷಯವೋ ಅದು ಕೂತ್ಕೊಂಡು ಬಟ್ಟಾಂಗ ಹೊಡೆಯುವುದಲ್ಲ. ಅಣ್ಣ ತಮ್ಮಂದಿರು ಕೂತುಕೊಂಡು ಪರಸ್ಪರ ತಮ್ಮ ತಮ್ಮದೇ ಆದಂತಹ ಕ್ಷೇಮ ವಿಚಾರಗಳು, ತಮ್ಮ ಜೀವನದಲ್ಲಿ ನಡೆಸಿರತಕ್ಕಂತಹ ವಿಶೇಷ ವಿಷಯಗಳು, ಅದರ ಬಗ್ಗೆ ಮಾತಾಡಿಕೊಳ್ಳುವುದು. ಆಗುಹೋಗುಗಳ ಬಗ್ಗೆ, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಪರಸ್ಪರ ಕುಟುಂಬದ ಜೊತೆ ಸೇರಿಕೊಂಡು ತಮ್ಮ ಹಿರಿಯರ ಬಗ್ಗೆ, ಹಿರಿಯರಿಗೆ ಯಾವುದೋ ಒಬ್ಬರಿಗೆ 80 ಆಯಿತು, ಇನ್ನೊಬ್ಬರಿಗೆ 90 ಆಗಿ 100 ಆಗ್ತಾ ಇದೆ, ನಾವು ಶತಮಾನ ಶಾಂತಿ ಹೇಗೆ ಮಾಡುವುದು ಅಂತ ಪರಸ್ಪರ ಅಣ್ಣ ತಮ್ಮಂದಿರು ಕೂತು ಮಾತಾಡಬೇಕಲ್ಲ. ಹಿರಿಯರಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಒಟ್ಟಿಗೆ ಸೇರಬೇಕು. ಹಿರಿಯರು ಅನ್ನುವ ಒಂದು ಸೂಚಿಯನ್ನು ತಾವು ಹಿಡಿದುಕೊಂಡು ಇವರೆಲ್ಲರೂ ಅಯಸ್ಕಾಂತದ ಮಧ್ಯದಲ್ಲಿ ಸೇರಿದ ಕಬ್ಬಿಣದ ಹಾಗೆ ಆ ಹಿರಿಯರೆಂಬ ಛತ್ರದ ಅಡಿಯಲ್ಲಿ ಪ್ರತಿಯೊಬ್ಬರೂ ಸೇರಿ ಒಂದು ಕಡೆಯಲ್ಲಿ ಸೇರುವಂಥದ್ದು ಅನ್ನುವುದೇ ಅಣ್ಣ ತಮ್ಮಂದಿರು ಜ್ಞಾತಿಗಳು ಅನ್ನುವುದಕ್ಕೆ ಸೇರತಕ್ಕಂತಹ ಒಂದು ವಿಶಿಷ್ಟವಾದ ಧರ್ಮ. ಅದು ನಾವು ಕಣ್ಣಲ್ಲಿ ನೋಡುವಂತಹ ಯೋಗವನ್ನು ಪಡ್ಕೊಂಡು ಬರಲಿಲ್ಲ. ಸಂಭೋಜನಂ ಸಂಕಥನಂ ಸಂಪ್ರಶ್ನ ಅಥ ಸಮಾಗಮ ಏತಾನಿ ಜ್ಞಾತಿ ಕಾರ್ಯಾಣಿ ನ ವಿರೋಧ ಕದಾಚನ. ಅಣ್ಣ ತಮ್ಮಂದಿರು ಯಾವತ್ತೂ ವಿರೋಧ ಮಾಡಬಾರ್ದು. ಇಂಥದ್ದು ಒಟ್ಟಿಗೆ ಕೂತು ಊಟ ಮಾಡಲಿಲ್ಲ, ಒಟ್ಟಿಗೆ ಕೂತು ಪಟ್ಟಾಂಗ ಹೊಡಿಲಿಲ್ಲ, ತೊಂದರೆ ಇಲ್ಲ. ಆದರೆ ಅಣ್ಣ ತಮ್ಮಂದಿರು ಹೋರಾಡುವುದಾ, ಇಂಥದ್ದನ್ನು ನಾವು ಈ ಕಣ್ಣಲ್ಲಿ ಕಾಣಬಾರ್ದು. ಭೀಷ್ಮರೇ, ನನಗೆ ಆ ಶಕುನಿಕೆಯ ನೆನಪಾಗ್ತದೆ ಅಂತ ಹೇಳ್ತಾರೆ ವಿದುರಾಚಾರ್ಯರು. ಈಗ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಅಂತ ನಮ್ಗೆ ಗೊತ್ತುಂಟು, ಆದರೆ ಕರ್ಣಾಚಾರ್ಯ ವಿದುರಾಚಾರ್ಯ ಗೊತ್ತಿಲ್ಲ. ಈಗ ವಿದುರ ಆತ ಹೇಳ್ತಾನೆ, ನನಗೆ ಆ ಶಕುನಿಕೆಯ ನೆನಪಾಗ್ತದೆ. ಶಕುನಿಕೆಯ ಕಥೆ ಹೇಳ್ತಾರೆ. ಒಂದಿಷ್ಟು ಜನ ಒಂದು ಬಾರಿ ಬೇಟೆಯಾಡುವುದಕ್ಕೆ ಹೋದರು. ಯಾವುದೋ 2 ಹಕ್ಕಿಗಳು ತುಂಬ ಇಷ್ಟವಾಗಿ ಹೋದವು. ಇದರ ಮಾಂಸವನ್ನು ತಿನ್ನಲೇಬೇಕು ಅಂತ ಆ ಬೇಡನಿಗೆ ಅನಿಸಿತು. ಆ ಹಕ್ಕಿ ಎಲ್ಲಿ ಹಾರಿತು ಅಲ್ಲಿಗೆ ಹೋಗಿ ಅದರ ಮುಂದಕ್ಕೂ ಓಡಿ ಹೋಗಿ ಅಲ್ಲಿ ಬಲೆ ಹಾಕಿದಂತೆ. ಬಲೆಯ ಮೇಲೆ ಧಾನ್ಯವನ್ನು ಚೆಲ್ಲಿದ. ಆ 2 ಹಕ್ಕಿಗಳು ಓಡಿ ಬಂದು ಆ ಧಾನ್ಯವನ್ನು ತಿನ್ನುವುದಕ್ಕೆ ಕೂತು ಏಳಬೇಕಾದರೆ ಈ ಬಲೆ ಅದಕ್ಕೆ ಕಾಲಿಗೆ ಎಳೀತು, ಬಿಗಿಯಾಯಿತು. ಇವನು ಖುಷಿಯಿಂದ ಹೋದ, ಅದರ ಹತ್ತಿರ ಹೋಗ್ತಾ ಇದ್ದಾನೆ. ಇವನ ಹೆಜ್ಜೆ ಸಪ್ಪಳ ಕೇಳಿದ್ದೇ ತಡ ಅದು ಹಾರಿತಂತೆ. ಹಾರುವಾಗ 2 ಒಟ್ಟಿಗೆ ಹಾರಿದ್ರಿಂದ ಬಲೆ ಕಿತ್ತುಕೊಂಡು ಹೋಯಿತು. 2ರ ಕಾಲಿನಲ್ಲಿ ಬಲೆಯನ್ನೇ ಎತ್ತಿಕೊಂಡು ಮರಗಳ ಮೇಲೆ ಹಾರಿ ಇದು ಹಾರುವುದಕ್ಕೆ ಪ್ರಾರಂಭ ಮಾಡಿತಂತೆ. ಬಲೆಯನ್ನೇ ಎತ್ತಿಕೊಂಡು 2 ಹಕ್ಕಿಗಳು ಹಾರ್ತಾ ಇದ್ದಾವೆ. ಅದು ಹಾರಿದ್ದು ನೋಡಿ ಇವ ಬೆನ್ನಟ್ಟಿದ. ಅದು ಮೇಲೆ ಹೋಗ್ತಾ ಇದೆ, ಇವ ಕೆಳಗಿನಿಂದ ಓಡ್ತಾ ಇದ್ದಾನೆ. ಯಾವ ಕಡೆ ಹೋಗ್ತದೆ, ತೊರೆಯ ಮೇಲೆ ಹೋಯಿತು ಅಂದರೆ ತೊರೆಯಲ್ಲೇ ಹಾರಿಕೊಂಡು ನುಗ್ಗಿದಂತೆ. ಅಂತೂ ಅದರ ಬೆನ್ನು ಬಿಡೋಲ್ಲ. ಅದು ಒಂದು ಋಷಿಯ ಆಶ್ರಮದ ಮೇಲೆ ಹಾರಿತು ಹಕ್ಕಿ. ಇವನು ನೆಲದಲ್ಲಿ ಅದನ್ನು ನೋಡಿಕೊಂಡು ಓಡ್ತಾ ಇದ್ದಾನೆ. ಓಡ್ತಾ ಇರುವವನ ಹತ್ರ ಇವ ಕೇಳ್ತಾನಂತೆ, ಋಷಿ, ಏನು ಸ್ವಾಮಿ ಹೀಗೆ ಓಡ್ತಾ ಇದ್ದೀರಿ? ಅದು ಮೇಲೆ ಹೋಗ್ತಾ ಇದೆ, ನೀವು ಕೆಳಗೆ ಹೀಗೆ ಓಡುವುದಾ? ಅದಕ್ಕೆ ಇವು ಓಡ್ತಾನೆ ಉತ್ತರ ಕೊಡ್ತಾಂತೆ. ಏನು ಉತ್ತರ ಕೊಟ್ಟ ಗೊತ್ತೋ? ಅದು ನಂದು ಬಲೆ ಒಂದೇ ಇರುವುದು, ಹಕ್ಕಿ 2 ಉಂಟಲ್ವ, ಅದಕ್ಕೆ ಓಡ್ತಾ ಇದ್ದೇನೆ ಅಂತ. ಇಷ್ಟೇ ಉತ್ತರ ಅವನು. ಬಲೆ ಅದು ಒಂದೇ ಇರುವುದು, ಒಂದೇ ಬಲೆಯಲ್ಲಿ ಹಾರ್ತಾ ಇರುವ ಹಕ್ಕಿ 2 ಅಲ್ವಾ, ಅದಕ್ಕೋಸ್ಕರ ಓಡ್ತಾ ಇದ್ದೇನೆ. ಇವನಿಗೆ ಅರ್ಥವೇ ಆಗಲಿಲ್ಲ ಅಂತೆ ಋಷಿಗೆ. ಅಲ್ಲ, 2 ಹಕ್ಕಿ ಸರಿ ಉಂಟು, 1 ಬಲೆ ಸರಿ ಉಂಟು, ಅಷ್ಟಾದರೆ ಬೆನ್ನು ಹತ್ತುವುದಾ? ಇವ ಓಡ್ತಾ ಮುಂದೆ ಹೋಗ್ತಾ ಹೇಳ್ತಾನಂತೆ, ಅವೆರಡು ಗಲಾಟೆ ಮಾಡ್ತಾವಲ್ವ, ಆಗ ಬಿದ್ದೇ ಬೀಳ್ತಾವೆ ಅಂತ. ಇವನ್ ಧೈರ್ಯ. 2 ಹಕ್ಕಿ ಇದೆ, 1 ಬಲೆ ಇರುವುದು. 1 ಬಲೆಯಲ್ಲಿ 2 ಹಕ್ಕಿ ಇದೆ ಅಂದರೆ ಅವುಗಳು ಗಲಾಟೆ ಮಾಡಿಯೇ ಮಾಡ್ತವೆ, ಯಾಕಂದರೆ 1ರಲ್ಲಿ ಇರುವುದಲ್ವ ಅಂತ ಇವನಿಗೆ ನಿಶ್ಚಯ. ಇವ ಬೆನ್ನು ಹತ್ತಿದ, ಸ್ವಲ್ಪ ಮುಂದೆ ಹೋಯಿತು. ಆವಾಗ 1 ಹಕ್ಕಿ ಹೇಳಿತಂತೆ, ನಂದು ಬಲೆ ಇದು ಅಂತ. ಅದು ಆ ಕಡೆ ಹೊಡಿತಂತೆ. ನಂದು ಬಲೆ ಅಂತ ಇದು ಈ ಕಡೆ ಹೊಡಿತಂತೆ. ಅದು ಆ ಕಡೆ ಈ ಕಡೆ ಆಗಿ ಆಮೇಲೆ 2 ಒಂದು ಕಡೆ ಹೋಗಿ ಹೊಡ್ಕೊಂಡು ಅವು ಇಬ್ಬರು ಬಿದ್ದು ಅಂತೆ.
ಇವ ಆ ಎರಡೂ ಹಕ್ಕಿಗಳನ್ನು ಹಿಡ್ಕೊಂಡು ಆನಂದದಿಂದ ಮನೆಗೆ ಬಂದಂತೆ 4 ಮಕ್ಕಳ ಜೊತೆಗೆ ಊಟ ಮಾಡಿದ ಅಂತ ಇಷ್ಟೊಂದು ಕಥೆ ಇದೆ. ಇದು ಹೀಗೆ ಅಣ್ಣ ತಮ್ಮಂದಿರಿದ್ರೆ ಹೀಗೆ ಆಗೋದು. ನಮ್ಮದು ಒಂದು ದೇಶ, ಈ ಒಂದು ದೇಶ ಕುರು ದೇಶ. ಆ ದೇಶದ ಬಗ್ಗೆ ಇವತ್ತು ಅಣ್ಣ ತಮ್ಮಂದಿರು, ಆ ಕಡೆಯಿಂದ ಪಾಂಡವರು, ಈ ಕಡೆಯಿಂದ ಕೌರವರು, ಇಬ್ಬರೂ ಒಂದು ದೇಶವೆಂಬ ಬಲೆಯನ್ನು ನನ್ನದು ಅಂತ ಕೂತು ಬಿಟ್ಟಿದ್ದಾರೆ. ನನ್ನದು ಅಂತ ಯಾವಾಗ ಇವರು ಕೂಡ್ತಾರೆ ಆವಾಗ ಈ ಹಕ್ಕಿಗಳದ್ದೇ ಕಥೆಯಾಗುವುದು. ಆದ್ದರಿಂದ ಅಣ್ಣ ತಮ್ಮಂದಿರಲ್ಲಿ ಸಂಭೋಜನಂ, ಸಂಕಥನಂ, ಸಂಪ್ರಶ್ನೋಥ ಸಮಾಗಮ, ಈ 4 ಬಿಟ್ಟು ನ ವಿರೋಧ ಕದಾಚನ. ಅವರಲ್ಲಿ ಅಣ್ಣ ತಮ್ಮಂದಿರಲ್ಲಿ ವಿರೋಧ ಬಂತು ಅಂತಾದರೆ ಅದರ ಪರಿಣಾಮ ಇಡೀ ವಂಶಕ್ಕೆ ಆಗ್ತದೆ, ಇಡೀ ದೇಶಕ್ಕೆ ಆಗ್ತದೆ. ಇವತ್ತು ಅಣ್ಣ ತಮ್ಮಂದಿರು ರಾಜರ ಸ್ಥಾನದಲ್ಲಿ ಮೆರೆಯಬೇಕಾದವರು. ಅವರಿಬ್ಬರು ಒಟ್ಟಿಗಿದ್ರೆ ರಾಜ್ಯಕ್ಕೆ ದೇಶಕ್ಕೆ ಎಷ್ಟು ದೊಡ್ಡ ಕ್ಷೇಮ ಇದೆ. ಅವರಿಬ್ಬರ ಹೋರಾಟದಿಂದ ವಂಶವೇ ನಿರ್ವಂಶವಾಗುವ ಸ್ಥಿತಿ ಬರ್ತಾ ಇದೆ ಅಲ್ವಾ ಭೀಷ್ಮಾಚಾರ್ಯರೇ. ಆದ್ದರಿಂದ ಏನಾದರೂ ಮಾಡಿ ಇವರ ಈ ಸಮಸ್ಯೆ ಪರಿಹಾರ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇಷ್ಟೇ ಅಲ್ಲ, ಅಲ್ಲಿ ಎರಡೂ ಕೂಡ ಸತ್ತು ಹೋಯಿತು. ಆದರೆ ಇಲ್ಲಿ ಹಾಗಾಗುವುದಲ್ಲ. ಆ ಹಕ್ಕಿಯ ದೃಷ್ಟಾಂತಕ್ಕೂ ಇಲ್ಲಿಯ ದೃಷ್ಟಾಂತಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಹೇಗೆ 2 ಹಕ್ಕಿಯೂ ಸತ್ತು ಹೋಯಿತೋ ಹಾಗೆ ಇಲ್ಲಿ ಪಾಂಡವರ ಪಕ್ಷವೂ ಇವರ ಪಕ್ಷವೂ ಸಾಯ್ತದೆ, ಇದರಲ್ಲಿ ಸಂಶಯ ಇಲ್ಲ. ಆದರೆ ಪಾಂಡವರು ಉಳಿದು ಬಿಡ್ತಾರೆ. ಯಾಕೆ ಕಾರಣ ಅಂತೇಳಿದರೆ ಅವರಲ್ಲಿ ಒಂದು ವಿಶೇಷವಾದ ಧರ್ಮ ಪ್ರಜ್ಞೆ ಇದೆ, ಜ್ಞಾನ ಇದೆ, ದೊಡ್ಡವರು ಹೇಳಿದ್ದನ್ನು ಕೇಳತಕ್ಕಂತಹ ವಿಧೇಯತೆ ಇದೆ. ಆದರೆ ಈ ದುರ್ಯೋಧನಾದಿಗಳಲ್ಲಿ ಅದಿಲ್ಲ. ನನಗೆ ಇದನ್ನು ನೋಡಿದರೆ ಆ ಕಿರಾತಕರ ಕಥೆ ನೆನಪಾಗ್ತದೆ. ಈ ವಿದುರನಿಗೆ ಜಾಸ್ತಿ ಓದಿದ್ದೇ ಸಮಸ್ಯೆ. ಅವನಿಗೆ ಕಥೆ ಹೇಳದೆ ಹೋದರೆ ವಿಷಯವೇ ಮುಂದೆ ಹೋಗೋದಿಲ್ಲ. ಅವನಿಗೆ ಅದು ಮೊನ್ನೆ ನಡೆದ ಕಿರಾತರ ಕಥೆ ನೆನಪಾಗ್ತದೆ. ಅದೊಂದು ಕಥೆ. ವಿದುರನು ಜೊತೆಗಿದ್ದಂತೆ ಆ ಕಥೆಯಲ್ಲಿ, ಅವನು ಒಂದು ಪಾತ್ರಧಾರಿ ಆ ಕಥೆಯಲ್ಲಿ. ವಿದುರನ ಜೊತೆಗೆ ಒಂದು 12 ಜನ ಬ್ರಾಹ್ಮಣರಿದ್ದಾರೆ. ಅವರೆಲ್ಲ ವೇದಾಂತ ಸಂಪನ್ನರು. ವಿದುರನನ್ನು ಜೊತೆಗೆ ಕರ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದರೆ ವಿದುರನು ಕೂಡ ವಿಶಿಷ್ಟ ಜ್ಞಾನಿ ಇದ್ದಾನೆ. ನಾವು ಓದಿದಂತಹ ವಿಷಯ ನಮಗೆ ಮನವರಿಕೆಯಾಗುವುದು ವಿದುರನ ಜೊತೆಗೆ ಮಾತಾಡಿದಾಗ ಅಂತ. ಅಂತಹ ವಿದುರನ ಎತ್ತರ. ವಿಷಯವನ್ನು ಸ್ಫುಟಗೊಳಿಸುವುದಕ್ಕೋಸ್ಕರ ವಿದುರನ ಜೊತೆಗೆ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ ಕಾಡಿನಲ್ಲಿ. ಅಷ್ಟು ಹೊತ್ತಿಗೆ ಈ ಬ್ರಾಹ್ಮಣರ ಜೊತೆಗೆ ಒಂದು 5-6 ಜನ ಕಿರಾತಕರು ಸೇರಿಕೊಂಡ್ರು, ಬೇಡರು. ಆಗ ಒಟ್ಟಿಗಿದ್ದ ಬ್ರಾಹ್ಮಣರು ಯಾವ್ಯಾವುದೋ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆ ಕಥೆಯಲ್ಲಿ ಒಂದು ವಿಷಯ ಬಂತು. ನಾವೀಗ ಯಾವ ಪರ್ವತದ ಮೇಲೆ ಹೋಗ್ತಾ ಇದ್ದೇವೆ, ಈ ಪರ್ವತದ ಆ ಕಡೆ ಇರತಕ್ಕಂಥದ್ದಕ್ಕೆ ಗಂಧಮಾದನ ಅಂತ ಹೆಸರು. ಆ ಪರ್ವತದಲ್ಲಿ ಒಂದು ವಿಶೇಷ ಇದೆ. ಆ ಪರ್ವತದ ಬುಡದಲ್ಲಿ ಒಂದು ದೊಡ್ಡ ಮಧುಕೊಳ ಅಂತ ಒಂದಿದೆ. ಮಧುಕೊಳ, ಅದೊಂದು ಅಮೃತದ ಕೊಳ ಅಲ್ಲಿದೆ. ಆ ಅಮೃತದ ಕೊಳದ ಸುತ್ತ ಭಾರೀ ಸರ್ಪಗಳಿದ್ದಾವೆ. ಆ ಸರ್ಪಗಳ ಹಣೆಯಲ್ಲಿರತಕ್ಕಂತಹ ರತ್ನ, ಆ ರತ್ನದ ಪ್ರಭೆ ಅಲ್ಲೆಲ್ಲ ತುಂಬಿರ್ತದೆ. ಆ ಪ್ರಭೆ ಎಷ್ಟು ಕಣ್ಣು ಕೋರೈಸ್ತದೆ ಅಂತ ಹೇಳಿದರೆ ಆ ಕೊಳದಲ್ಲಿದ್ದಂತಹ ಮಧುವೇ ಕಾಣಿಸುವುದಿಲ್ಲ. ಆ ಮಧುವಿನ ಮುಂಭಾಗದಲ್ಲಿ ಅವುಗಳ ಹೆಡೆಯಲ್ಲಿದ್ದ ರತ್ನವೇ ಪ್ರಕಾಶಿಸ್ತದೆ. ಅಂಥ ಸರ್ಪಗಳು. ಆ ಸರ್ಪಗಳು ಮಧ್ಯದಲ್ಲಿದ್ದ ಮಧುವನ್ನು ಕುಡಿಯುವುದಕ್ಕೆ ಬಿಡುವುದಿಲ್ಲ. ಆ ಮಧುವಿನಲ್ಲಿ, ಆ ಜೇನಿನಲ್ಲಿ ಎಂಥ ಬಲ ಇದೆ ಅಂದರೆ ಆ ಮಧುವನ್ನು ಯಾರು ಕುಡಿತಾನೋ ಅವನಿಗೆ ಕಣ್ಣು ಇಲ್ಲ ಅಂತೇಳಿದರೆ ಕಣ್ಣು ಬರ್ತದೆ. ಇಲ್ಲಿ ಧೃತರಾಷ್ಟ್ರನಿಗೆ ಸ್ವಲ್ಪ ಆಸೆ ಶುರುವಾಗ್ತದಂತೆ. ಒಂದು ಅವಕಾಶ ಇದೆ ಹಾಗಾದರೆ, ಈ ವಿದುರ ನೋಡಿಕೊಂಡು ಬಂದಿದ್ದಾನೆ ಅಂತಹ ಮಧುಕೊಳವನ್ನು ಅಂತ. ಕಣ್ಣು ಇಲ್ಲದೆ ಇದ್ದವರೇ ಅಂಧಃ ಭವತ್ಯನಂಧೋಪಿ ಅನಂಧಃ ಭವತಿ ಅಂಧಃ ಭವತ್ಯನಂಧಃ ಸಹ ಅಂತ. ಅಂಧನೂ ಕೂಡ ಅನಂಧನಾಗ್ತಾನೆ. ಅಷ್ಟೇ ಅಲ್ಲ, ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಾಗ್ತಾರೆ. ಅಂಥ ಮಧು ಅದು. ಮಧು ಭಕ್ಷಣ ಮಾತ್ರದಿಂದ ಆತನಲ್ಲಿ ವಿಶಿಷ್ಟವಾದ ಚೈತನ್ಯ ಪ್ರಾಪ್ತಿಯಾಗ್ತದೆ. ಅಷ್ಟೇ ಅಲ್ಲ, ಆತ ಸರ್ವಪ್ರಿಯನಾಗ್ತಾನೆ. ವಯಸ್ಸು 99 ಆಗಿದ್ದರೆ 29ರವನಾಗ್ತಾನೆ. ಅದೊಂದು ರೀತಿ ನಮ್ಮ ಚವನಪ್ರಾಶ ಇದ್ದ ಹಾಗೆ. ಚವನಪ್ರಾಶ ತಿಂದರೆ ಹಾಗಾಗ್ತದೆ ಅಂತ ಯಾರು ಹೇಳಲಿಕ್ಕಿಲ್ಲ, ಸುಮ್ಮನೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡಬೇಕಷ್ಟೇ ಚವನಪ್ರಾಶದ ಬಗ್ಗೆ. ಅವರು ಇಟ್ಟದ್ದೇ ಅದಕ್ಕೋಸ್ಕರ ಅದನ್ನು ಹೆಸರನ್ನು. ಚವನ ಅಂತ ಒಬ್ಬ ಮಹರ್ಷಿ ಇದ್ದ, ಶುಕ್ರಾಚಾರ್ಯ ವಂಶದಲ್ಲಿ ಬಂದಿರತಕ್ಕಂತಹ ಚವನ ಮಹರ್ಷಿ. ಆ ಚವನ ಮಹರ್ಷಿ ಏನು ಮಾಡಿದ, ಒಂದು ಸಂದರ್ಭದಲ್ಲಿ ಅಶ್ವಿನಿ ದೇವತೆಗಳ ಜೊತೆಗೆ ಗೆಳೆತನ. ಯಾಕಂದರೆ ಚವನನು ಆಯುರ್ವೇದ ವೇತ್ತಾರ, ಅಶ್ವಿ ದೇವತೆಗಳು ಕೂಡ ಆಯುರ್ವೇದಜ್ಞರು, ವೈದ್ಯರು. ಅವರಿಬ್ಬರ ಗೆಳೆತನದಲ್ಲಿ ಈ ಚವನ, ಅವನಿಗೆ 99 ದಾಟಿತ್ತು. ಚರ್ಮ ಎಳೆದರೆ ಒಂದು ಗೇಣಿನಷ್ಟು ಹೊರಗೆ ಬರುವಷ್ಟು ವಯಸ್ಸಾಗಿತ್ತು. ಜರಠೋಯಂ ಅಸಮ್ಮತಃ ಅಥವಾ ಜರಟಃ ಯಮಸಮ್ಮತಃ. ಯಾವಾಗ ಸಾಯುವುದು ಅನ್ನೋ ಸ್ಥಿತಿಯಲ್ಲಿರ್ತಕ್ಕಂತಹ ಚವನ ಮಹರ್ಷಿ, ಆತನಿಗೆ ಒಬ್ಬಳು ಯುವತಿಯ ಜೊತೆಗೆ ವಿವಾಹ ಬೇರೆ ಆಗಿತ್ತು. ಸುಕನ್ಯೆ ಅಂತ ಆಕೆಯ ಹೆಸರು, ರಾಜಕನ್ಯಕೆಯಾದಂತಹ ಸುಕನ್ಯೆ, ಶರಿಯಾತಿಯ ಮಗಳು.
ಈ ಸಮಯದಲ್ಲಿ ಅವನ ಕಣ್ಣು ಬೇರೆ ಹೋಗಿತ್ತು ಅದೇ ಸುಕನ್ಯೆಯ ಕಾರಣದಿಂದ. ಆವಾಗ ಅಶ್ವಿದೇವತೆಗಳ ಹತ್ರ ಹೇಳ್ತಾನೆ, ನನಗೆ ನೀವು ಯೌವನ ಬರುವ ಹಾಗೆ ಮಾಡಿದಿರಿ ಅಂತಾದರೆ ನಿಮಗೆ ನಾನು ಯಜ್ಞದಲ್ಲಿ ಪಾಲು ಸಿಗುವ ಹಾಗೆ ಮಾಡ್ತೇನೆ ಅಂತ. ಅಶ್ವಿದೇವತೆಗಳು ಏನು ಮಾಡಿದರು, ಒಂದು ಮಡು ನಿರ್ಮಾಣ ಮಾಡಿ ಅದರ ನೀರಿಗೆ ಒಂದಷ್ಟು ವೃಕ್ಷಗಳ ಬೇರು ಮತ್ತು ತೊಗಟೆಗಳನ್ನು ತಂದು ಗುದ್ದಿ ಅದಕ್ಕೆ ಹಾಕಿ ಅಮೃತ ರಸಾಯನ ಮಾಡಿಟ್ಟು ಇದಕ್ಕೆ ಇಳಿ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ಇಳಿದ್ರು. ಆ ಮಡುವಿನಲ್ಲಿ ಮುಳುಗಿ ಎದ್ದಾಗ ಈತ ಪರಮ ಯುವಕನಾಗಿದ್ದ, ಕಣ್ಣು ಬಂದಿತ್ತು. ಹೀಗೆ ಚ್ಯವನ ತುಂಬ ಮುದುಕನಾಗಿದ್ದವ ಅಶ್ವಿನಿ ದೇವತೆಗಳ ಪ್ರಭಾವದಿಂದಾಗಿ ತಾನು ಯುವಕನಾಗಿದ್ದಾನೆ ಅನ್ನುವ ಕಥೆ ಇಟ್ಟುಕೊಂಡು ಚ್ಯವನಪ್ರಾಶ ಮಾಡಿಟ್ಟದ್ದು ಇವರೆಲ್ಲ. ಚ್ಯವನನ ಹೆಸರು ಹೇಳಿಕೊಂಡಾದರೂ ಯುವಕ ಆಗ್ತೇನೆ ಅಂತ ಅಂದುಕೊಳ್ಳಿ ಜನರು ಅಂತ ಅವರ ಹೆಸರು ಇಟ್ಟದ್ದು. ಈ ಚ್ಯವನ ಮಹರ್ಷಿ ಹೇಗೆ ತಾನು ಒಂದು ರಸಾಯನದಲ್ಲಿ ಮುಳುಗಿ ತಾನು ಮತ್ತೆ ವರ್ಚಸ್ಸನ್ನು ಶರೀರದಲ್ಲಿ ಪಡೆದನು, ಹಾಗೆ ಇಲ್ಲಿರುವ ಈ ಮಧು ಅಮೃತವನ್ನು ಸ್ವೀಕಾರ ಮಾಡಿರ್ತಕ್ಕಂಥವ ಮತ್ತೆ ಯುವಕನಾಗ್ತಾನೆ, ಮಹಾಬಲಿಷ್ಠನಾಗ್ತಾನೆ, 10,000 ಆನೆಯ ಬಲವನ್ನು ಪಡಿತಾನೆ, ಅವನಿಗೆ ಮತ್ತೆ ಇದಿರಾಳು ಇಲ್ಲ ಅಂತ ಆಗ್ತದೆ. ಇದೆಲ್ಲ ಕಥೆ ಮುಗಿತಾನೇ ಇಲ್ಲ ಇವರಿಗೆ, ಏನೇನು ಫಲ ಇದೆ ಅಂತ. ಈ ಕಿರಾತಕರು ಕಿವಿಗೆಟ್ಟು ಆಲಿಸ್ತಾ ಇದ್ದಾರೆ. ಹೌದಾ ಹೌದಾ, ಹಾಗಿದ್ರೆ ನಾವು ಈ ಸಲ ಅದನ್ನು ದೋಚುವುದೇ ಅಂತ ತೀರ್ಮಾನ ಮಾಡಿದರು. ಅವರು ತೀರ್ಮಾನ ಮಾಡ್ತಾ ಇದ್ದ ಹಾಗೆ ಈ ಬ್ರಾಹ್ಮಣರು ಹೇಳಿದರು, ಹೋಗಬೇಡಿ ಹೋಗಬೇಡಿ ಅಂತ ಹೇಳಿದರು. ಅದು ಅಷ್ಟೆಲ್ಲ ಫಲ ಕೊಡ್ತದೆ ಅಂತ ನಮ್ಗೆ ಗೊತ್ತು, ಆದರೆ ಅದು ಸಿಗುವುದಿಲ್ಲ ಅಂತಲೂ ಗೊತ್ತು, ಅದಕ್ಕೆ ನಾವು ಹೋಗ್ತಾ ಇಲ್ಲ. ಆಕಾಶದಲ್ಲಿ ಹುಣ್ಣಿಮೆಯ ದಿವಸ ಉದಯಿಸುವ ಚಂದ್ರ ವೃತ್ತಾಕಾರವಾಗಿ ನೋಡಲಿಕ್ಕೆ ಅಂದವಾಗಿ ಕಾಣಿಸ್ತಾನೆ. ನಾನು ಅದರಲ್ಲೇ ಊಟ ಮಾಡಬೇಕು, ಹಿಡ್ಕೊಂಡು ಬರ್ತೇನೆ ಅಂತ ಆ ಚಂದ್ರಮನೆಂಬ ತಟ್ಟೆಯನ್ನು ತರ್ತೇನೆ ಅಂತ ಯಾರಾದರೂ ಆಕಾಶಕ್ಕೆ ಹಾರ್ತಾರೇನು? ಅದು ನೋಡುವುದಕ್ಕೆ ಎಷ್ಟು ಚಂದ ಇದೆಯೋ ಕೈಗೆ ಸಿಗುವುದಿಲ್ಲ ಅನ್ನುವ ಪ್ರಜ್ಞೆಯೂ ನಮ್ಮಲ್ಲಿ ಬೇಕಲ್ವ. ಅದರ ಮಹತ್ತಾಜ್ಞಾನದ ಜೊತೆಗೆ ಅದು ನಮಗೆ ಯೋಗ್ಯವೋ ಅನ್ನುವ ಜ್ಞಾನ, ಕಾರ್ಯ ಸಾಧುವೋ ಅನ್ನುವ ಜ್ಞಾನ ಬೇಕಲ್ಲ. ಅದು ಕಾರ್ಯ ಸಾಧು ಅಲ್ಲ, ನಿಮಗೆ ಸಿಗೋಲ್ಲ. ಯಾಕೆ ಅಂತೇಳಿದರೆ ಅದಕ್ಕೆ ಸರ್ಪದ ಬೆಂಗಾವಲು ಇದೆ, ಒಂದಲ್ಲ ಎರಡಲ್ಲ. ಕ್ರೋಧವಶರೆಂಬಂತಹ ಸರ್ಪರು ಅದನ್ನು ನಿರಂತರವಾಗಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಾರು ಹೋಗ್ತಾರೆ ಅಂಥವರಿಗೆ ಆ ಸರ್ಪದ ಉಸಿರಿನಿಂದ ಸಾವು. ಸರ್ಪ ಮುಟ್ಟಬೇಕು ಅಂತಿಲ್ಲ, ಯಾವಾಗ ಅದರ ಉಸಿರಿನ ಗಾಳಿಯನ್ನು ಇವರು ಸ್ವೀಕರಿಸಿದರೆ ಸಾಯ್ತಾರೋ, ಇನ್ನು ಸರ್ಪದ ಹತ್ತಿರ ಯಾರು ಹೋಗ್ತಾರೆ, ಆ ಸರ್ಪವನ್ನು ಬೆನ್ನಟ್ಟಿ ಅದನ್ನು ಹೊಡೆದು ಆ ಮಧುವನ್ನು ಯಾರು ಸ್ವೀಕಾರ ಮಾಡ್ತಾರೆ, ಅದು ಕುಬೇರನಿಗೆ ಮಾತ್ರ ಸಿಗತಕ್ಕಂತಹ ಮಧು ಅಂತ ಕಿರಾತನಿಗೆ ಇವರು ಹೇಳಿದರು. ಇಷ್ಟು ಹೇಳಿದರೆ ಈ ಕಿರಾತಕರು ಬಿಡ್ತಾರಾ? ಇಂಥದ್ದು ನಾವದನ್ನು ಒಂದೋ ಪಡಿಬೇಕು ಇಲ್ಲ ಸಾಯಬೇಕು ಅಂತ ತೀರ್ಮಾನಿಸಿದರು. ಹಾಗೆ ಹೇಳಿ ಹೋದ್ರಂತೆ. ಆಮೇಲೆ ಈ ಬ್ರಾಹ್ಮಣರು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ರು, ಅಲ್ಲಿ ತನಕ ಹೋದರು. ಇನ್ನೂ ಬರೋಲ್ಲ ಅಂತ ತೀರ್ಮಾನಿಸಿ ಹಿಂದಕ್ಕೆ ಬಂದರು. ನಾನು ಕೂಡ ಅವರ ಜೊತೆಗೆ ಇವತ್ತು ಬಂದಿದ್ದೇನೆ ಅಂತ ವಿದುರ ಹೇಳ್ತಾನೆ. ಇದೊಂದು ಕಥೆ ಅಂತೆ, ವಿದುರ ಕಣ್ಣಾರೆ ಕಂಡಂತಹ ಕಥೆ. ಈಗ ಕೌರವರ ಸ್ಥಿತಿಯೂ ಆ ಕಿರಾತಕರ ಸ್ಥಿತಿಯೂ ಏನು ವ್ಯತ್ಯಾಸ ಇಲ್ಲ. ನಮ್ಮ ಈ ದೇಶ ಅದು ಮಧು ಅವರಿಗೆ ಬೇಕು ಅಂತ ಅನಿಸಿಬಿಟ್ಟಿದೆ. ನಮ್ಮ ಮಕ್ಕಳಿಗೆ ಬೇಕು ಅಂತ ಅನಿಸಿದ ಕಾರಣದಿಂದ ಈ ಪಂಚಪಾಂಡವರು, ದೃಪದ, ವಿರಾಟ, ಅಭಿಮನ್ಯು, ದ್ರೌಪದೇಯರು ಮೊದಲಾದಂತಹ ಮಹಾಶಕ್ತಿಶಾಲಿಗಳು, ಅವರೆಲ್ಲರಿಗೂ ನಿಯಾಮಕನಾಗಿ ಕುಬೇರನ ಹಾಗಿರತಕ್ಕಂಥ ಭಗವಂತ ಶ್ರೀಕೃಷ್ಣ, ಇಂಥವರಿಂದೆಲ್ಲ ಸಂರಕ್ಷಿತವಾದ ಪರಮ ಮಧು ಎನಿಸಿದಂತಹ ಈ ದೇಶದ ಬಗ್ಗೆ ಬೇಕು ಅಂತ ಅನಿಸಿದೆ. ಇವರು ಮುನ್ನುಗ್ತಾ ಇದ್ದಾರೆ. ನಾವೆಲ್ಲ 12 ಜನ ಬ್ರಾಹ್ಮಣರು ಇದ್ದ ಹಾಗಿದ್ದೇವೆ. ಇವರಿಗೆ ಹೇಳ್ತಾ ಇದ್ದೇವೆ, ಹೋಗಬೇಡಿ ಹೋಗಬೇಡಿ ಸಾಯಬೇಡಿ ಅಂತ ಹೇಳ್ತಾ ಇದ್ದೇವೆ, ಕೇಳುವುದಿಲ್ಲ. ಕಿರಾತಕರ ಸ್ಥಿತಿ ನಾವೇನು ಮಾಡಲಿಕ್ಕಾಗುತ್ತೆ ಅಂತ ವಿದುರ ಕೈಯನ್ನು ಹಿಚಿಕಿಕೊಳ್ತಾ ಇದ್ದಾನೆ. ನಮ್ಮಿದ್ದು ಏನೂ ಮಾಡಲಿಕ್ಕಾಗುವುದಿಲ್ಲ ಅಲ್ವಾ. ವಿದುರನ ಸ್ಥಿತಿಯನ್ನು ನೋಡಿದರೆ ನಮಗೆ ವಸ್ತುತಃ ಕಣ್ಣೀರು ಬರ್ತದೆ. ಇತಿಹಾಸವನ್ನು ಆತ ಒಂದು ವೇಳೆ ಆಲೋಚಿಸ್ತಾ ಹೋದರೆ, ಹಿಂದಕ್ಕೆ ದ್ಯೂತ ಸಭೆ ನಡೀತಾ ಇರಬೇಕಾದ್ರೆ ಅಲ್ಲಿ ನಡೆದಂತಹ ಅನರ್ಥವನ್ನು ಎತ್ತಿ ಆಡಿದವ ವಿದುರ ಒಬ್ಬ. ವಿದುರ ಆಡಿದಾಗ ನೆಲದಲ್ಲಿ ಕುಳಿತಂತಹ ಸಂಜಯ ಹೇಳ್ತಾನೆ, ವಿದುರ ಹೇಳ್ತಾ ಇರುವುದು ಸರಿ ಅಂತ. ಈ ಸಂಜಯ ವಿದುರ ಇಬ್ಬರು ಬಿಟ್ಟರೆ ಬೇರೆ ಯಾರು ಅವತ್ತು ಆ ಸಭೆಯಲ್ಲಿ ನಡೆದದ್ದನ್ನು ಅನ್ಯಾಯ ಅಂತ ಹೇಳಿದರು? ಅನ್ಯಾಯ ಅಂತ ವಿದುರ ಹೇಳಿದ್ದು ಮಾತ್ರ ಅಲ್ಲ, ಇದೊಂದು ಅನ್ಯಾಯದ ಸಭೆ. ಇಷ್ಟು ದೊಡ್ಡ ಜ್ಞಾನಿಗಳಿದ್ದೀರಿ, ಪರಶುರಾಮರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಅಂತ ಹೇಳ್ತೀರಿ, ವೇದವ್ಯಾಸರ ಬಗ್ಗೆ ಅಪಾರವಾದ ಗೌರವ ಇದೆ, ಅಂತಹ ಜ್ಞಾನಿಗಳ ಶಿಷ್ಯರು ಅಂತ ಕರೆಸಿಕೊಂಡಂತಹ ನಿಮಗೆ ಇದೊಂದೊಂದು ಅನ್ಯಾಯ ಅಂತ ಬಾಯ್ಬಿಟ್ಟು ಹೇಳುವುದಕ್ಕಾಗೋದಿಲ್ವಾ? ಇದೊಂದು ಸಭೆನ? ಇಂಥಲ್ಲಿ ನಾನಿರುವುದಾ? ಸಾಕು. ಅನ್ಯಾಯವನ್ನು ಸಾಧ್ಯವಾದರೆ ಶಕ್ತಿಶಾಲಿಯಾದವ ತಡೆದು ನಿಲ್ಲಿಸಬೇಕು. ಅದು ಇಲ್ಲ ಅಂತ ಹೇಳಿದರೆ ಕಿವಿಯನ್ನು ಕಣ್ಣನ್ನು ಮುಚ್ಚಿಕೊಂಡು ಅಲ್ಲಿಂದ ಹೊರಗೆ ಹೋಗಬೇಕು. ನಾನು ಹೊರಟೆ, ಇದು ಸಭೆಯಲ್ಲ ಸಭೆಯಲ್ಲ ಅನ್ಯಾಯ ಅಂತ ಕೈ ಎತ್ತಿಕೊಂಡು ವಿದುರ ಸಭೆಯಿಂದ ಹೊರಟಿದ್ದ ಹಿಂದಕ್ಕೆ. ಇವತ್ತು ಅದೇ ವಿದುರ ಇದ್ದಾನೆ, ಇಲ್ಲೂ ಕೂಡ ಅಸಹಾಯಕ. ಒಬ್ಬ ಸಿಂಹಾಸನದಲ್ಲಿ ಸರ್ವಾಧಿಕಾರಿಯಾದಂತಹ ವ್ಯಕ್ತಿ ಇದ್ದುಕೊಂಡು ಅವ ಅಪಚಾರದಲ್ಲಿ ತೊಡಗ್ತಾ ಇದ್ದಾಗ
ಅವನ ಜೊತೆಗೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಅದು ತಪ್ಪು ಅಂತ ಗೊತ್ತಿದ್ದರೂ ಕೂಡ ತಡೆಯಲಾಗದೇ ಇದ್ದಂತಹ ಸ್ಥಿತಿ ಹೇಗೆ ಬಂದು ಒದಗುತ್ತೆ ಅನ್ನುವುದನ್ನು ಸದ್ಯೋ ಭವಿಷ್ಯತ್ತಿನಲ್ಲಿ ನಾವು ಕಾಣಬಹುದಾದ ವಿಷಯಕ್ಕೆ ಇತಿಹಾಸದ ಒಂದು ದೃಷ್ಟಾಂತ ಅದು ಈ ದುರ್ಯೋಧನನ ಧೃತರಾಷ್ಟ್ರನ ಸಭೆ. ಅಂದ ಧೃತರಾಷ್ಟ್ರ ಯಾವುದಕ್ಕೂ ಜಗ್ಗಲಿಲ್ಲ. ನಾನು ಹೇಳಿದ್ದೆ ನನಗೆ. ಒಂದು ಸಂದರ್ಭದಲ್ಲಿ ಬಾಯ್ಬಿಟ್ಟು ಹೇಳಿದ ದುರ್ಯೋಧನನಿಗೆ ಬುದ್ಧಿ ಹೇಳಿ ಅಂತ, ಈಗ ಅದನ್ನು ಉಫಿ ಅಂತ ಹೇಳಿದ. ಉಫಿ ಹಾಗೇನಿಲ್ಲ, ದುರ್ಯೋಧನ ಮಾಡಿದ್ದೇ ಸರಿ ಉಂಟು. ಅವನು ಏನು ಹೇಳ್ತಾನೆ ಅದೇ ತೀರ್ಮಾನ. ಆದ್ದರಿಂದ ಯುದ್ಧ ನಿಶ್ಚಯ, ಅದಕ್ಕೆ ಬೇಕಾದ ಸಿದ್ಧತೆಗಳು ನಡೀರಿ. ಭೀಷ್ಮರಿದ್ದೀರಿ, ದ್ರೋಣರಿದ್ದೀರಿ. ಈ ಹೊತ್ತಿಗೆ ಭೀಷ್ಮರು ಎದ್ದು ನಿಂತು ಒಂದು ಪ್ರತಿಜ್ಞೆ ಮಾಡ್ತಾರೆ. ತುಂಬ ವಿಚಿತ್ರ ಅನಿಸ್ತದೆ ನಮಗೆ. ಮಹಾಭಾರತಕ್ಕೆ ಇದು ಯಾಕೋ ಸರಿ ಹೊಂದುವುದಿಲ್ಲ ಭೀಷ್ಮರ ವ್ಯಕ್ತಿತ್ವಕ್ಕೆ ಅಂತ ಅನಿಸುತ್ತೆ. ಭೀಷ್ಮರು ಎದ್ದು ನಿಂತು ಹೇಳ್ತಾರೆ, ಕರ್ಣ ಹೊರಟೋದ್ನ ತುಂಬ ಒಳ್ಳೆಯದಾಯಿತು. ಆದರೆ ದುರ್ಯೋಧನ ನಾನು ಧೃತರಾಷ್ಟ್ರ ಹೇಳಿದ ಹಾಗೆ ನಡೆಯುವ. ಧೃತರಾಷ್ಟ್ರನಿಗೆ ಬೆನ್ನು ಹಾಕಿ ಪಾಂಡವರ ಕಡೆಗೆ ನಾನು ಹೋಗ್ತೇನೆ ಅಂತ ಯಾವತ್ತೂ ಭಾವಿಸಬೇಡ. ಕರ್ಣ ಇಲ್ಲದೆ ಇದ್ದರೆ ಏನು, ನಾನು ಕರ್ಣನಿಗಿಂತ ಹೆಚ್ಚು ಬಲಿಷ್ಠನಿದ್ದೇನೆ. ನಾನು ಹೋರಾಡುವುದಕ್ಕೆ ನಿಂತೆ ಅಂತಾದರೆ ಶ್ರೀಕೃಷ್ಣನೂ ಕೂಡ ಬೆದರಿ ಈ ಭೀಷ್ಮ ಮುಂದೆ ನಿಂತ ಅಂತಾದರೆ ನಮ್ಮ ಸೇನೆಯಿಂದ ಏನೂ ನಡೆಸುವುದಕ್ಕಾಗುವುದಿಲ್ಲ, ನಾನು ಅಸ್ತ್ರ ಹಿಡಿಯದೆ ಹೋದರೆ ನಡೆಯುವುದಿಲ್ಲ ಅಂತ ಅವನು ಬೆವತು ಹೋಗಿ ಕೊನೆಗೆ ಸುದರ್ಶನ ಚಕ್ರ ಹಿಡಿಯುವ ಹಾಗೆ ಮಾಡ್ತೇನೆ. ಇಲ್ಲ, ಪ್ರತಿನಿತ್ಯವೂ ನಿನ್ನ ಕರ್ಣ ಒಂದು ವೇಳೆ ಈ ಯುದ್ಧದಲ್ಲಿ ಭಾಗವಹಿಸಿದ್ದಿದ್ರೆ ದಿವಸಕ್ಕೆ ಒಂದು 4,000ವೋ 2,000ವೋ ಕಿರೀಟಧಾರಿಗಳ ತಲೆ ತೆಗಿತಾ ಇದ್ದ. ನಾನು ಹಾಗಲ್ಲ, ಸೂರ್ಯ ಅಸ್ತಂಗತನಾಗುವುದರ ಒಳಗಾಗಿ 10,000 ರಾಜಾಧಿರಾಜರುಗಳ ತಲೆಯನ್ನು ಚೆಂಡಾಡ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡ್ತಾನೆ. ಬೇಕಿರಲಿಲ್ಲ ಅಜ್ಜನಿಗೆ. ಇದನ್ನು ಶ್ರೀಕೃಷ್ಣ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಈ ಅಜ್ಜ ಏನೋ ಹುಮ್ಮಸ್ಸಿನಲ್ಲಿ ಮಾಡಿಬಿಟ್ಟಿದ್ದಾನೆ ಪ್ರತಿಜ್ಞೆ. ಕೆಲವು ಸಲ ಹುಮ್ಮಸ್ಸಿನಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ ಅಜ್ಜಂದರಿಗೂ ಕೂಡ ಅಂತ ಕೃಷ್ಣನೇ ಇದನ್ನು ಗೇಲಿ ಮಾಡ್ತಾನೆ. ಯಾಕೆ ಭೀಷ್ಮರಿಗೆ ಯಾಕೆ ಬೇಕಿತ್ತು? ಆದರೆ ಶ್ರೀಕೃಷ್ಣನ ಇಚ್ಛೆ ಹಾಗಿತ್ತು. ಭೀಷ್ಮರನ್ನು ದಾಳವಾಗಿಸಿಕೊಂಡು ಪಾಂಡವರ ಕಡೆಯಲ್ಲಿರತಕ್ಕಂತಹ ದೇವತಾ ಸ್ವಭಾವಗಳನ್ನೆಲ್ಲ ಮುಗಿಸಬೇಕಿತ್ತು. ಯಾಕಂದರೆ ಇದು ದ್ವಾಪರದ ಕೊನೆಯಲ್ಲಿ ನಡೆಯತಕ್ಕಂತಹ ಘಟನೆ. ದ್ವಾಪರ ಮುಗಿದು ಕಲಿಯುಗ ಪ್ರಾರಂಭವಾಗುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ದೇವತೆಗಳಾಗಿ ಯಾರು ಅವತರಿಸಿದ್ದಾರೆ ಭೂಮಿಯಲ್ಲಿ ಅಂತಹ ಕ್ಷತ್ರಿಯರು ಕೂಡ ಅವತಾರ ಸಮಾಪ್ತಿ ಮಾಡಬೇಕಿತ್ತು. ಅದು ಪರಶುರಾಮರು ಕೊಟ್ಟ ವಿದ್ಯೆಯಿಂದ ಮಾಡುವುದಕ್ಕೆ ಶಕ್ಯವಿತ್ತು. ಆದ್ದರಿಂದ ಭೀಷ್ಮರ ಮೂಲಕ ಒಂದಷ್ಟು ಜನರನ್ನು ಪಾಂಡವರ ಕಡೆಯಲ್ಲಿ ಮುಗಿಸಬೇಕಿತ್ತು. ಕೃಷ್ಣನ ಉದ್ದೇಶ ಏನಿದೆ, ಭೂಭಾರ ಹರಣಕ್ಕೋಸ್ಕರ ಅವತರಿಸಿದ ಕೃಷ್ಣ ಈ ಯುದ್ಧದ ಅವಸಾನದಲ್ಲಿ ಪಾಂಡವರ ಕಡೆಯಲ್ಲಿ ಇಷ್ಟೇ ಉಳಿಬೇಕು, ಕೌರವರ ಕಡೆಯಲ್ಲಿ ಇಷ್ಟೇ ಉಳಿಬೇಕು. ಒಬ್ಬ ಅಶ್ವತ್ಥಾಮ, ಒಬ್ಬ ಕೃತವರ್ಮ, ಚಿರಂಜೀವಿಗಳು ಅಂತ ಕರೆಸಿಕೊಂಡಿರ್ತಕ್ಕಂತಹ 3 ಜನ ಅಲ್ಲಿ ಉಳಿದ್ರೆ ಸಾಕು. ಕೃಪಾಚಾರ್ಯ, ಅಶ್ವತ್ಥಾಮ ಮತ್ತು ಕೃತವರ್ಮ. ಇನ್ನು ಉಳಿದವರು ಅಲ್ಲಿ ಉಳಿಬಾರ್ದು. ಈ ಕಡೆಯಿಂದ ಪಂಚ ಪಾಂಡವರ ಜೊತೆಗೆ ಕೊನೆಗೆ ಉಳಿಯಬೇಕಾದ ವ್ಯಕ್ತಿಗಳು ಇಷ್ಟು ಅಂತ ಒಂದು ತೀರ್ಮಾನ ಮಾಡಿದ್ದಾನೆ. ಇಷ್ಟು ಉಳಿಬೇಕು ಅಂತಾದರೆ ಇನ್ನಷ್ಟು ಹೋಗಬೇಕಲ್ಲ. ಅಷ್ಟು ಹೋಗುವುದಕ್ಕೆ ಈ ಕಡೆಯಿಂದ ನಾವಿದ್ದೇವೆ ಸರಿ, ಆ ಕಡೆಯಿಂದಲೂ ಬೇಕಲ್ವ. ಅದು ದ್ರೋಣರು, ಭೀಷ್ಮರು, ಆಮೇಲೆ ಸ್ವಲ್ಪ ಹೊತ್ತು ಕರ್ಣ, ಸ್ವಲ್ಪ ಹೊತ್ತು ಶಲ್ಯ, ಆಮೇಲೆ ಈ ಉಳಿದವರು ಪಿಟುಕೋಸಿಗಳು, ಪುಟ್ಟು ಪುಟ್ಟದಾಗಿ ಹೊಡಿಲಿಕ್ಕೆ ಇರತಕ್ಕಂಥವ್ರು. ಇವರ ಮೂಲಕವಾಗಿ ಇಲ್ಲಿ ಇಷ್ಟು ಮುಗಿಸಬೇಕು ಅನ್ನೋದು ಕೃಷ್ಣನ ಸಂಕಲ್ಪ. ಇಡೀ ಮಹಾಭಾರತ ಯುದ್ಧ ಅದು ಒಂದು ರೀತಿಯ ಕೃಷ್ಣ ಲೀಲೆ. ಆ ಕೃಷ್ಣ ಲೀಲೆಯಲ್ಲಿ ಕೃಷ್ಣ ಹಿಡಿದಂತಹ ಒಂದು ನೂಲಿನಲ್ಲಿ ಕುಣಿಯತಕ್ಕಂತಹ ಸೂತ್ರಧಾರಿ ಹಿಡಿದು ಕುಣಿಸುವ ಗೊಂಬೆ ಆಟದ ಹಾಗೆ ಉಳಿದವರೆಲ್ಲ ಗೊಂಬೆ ಆಟ ಆಡಿದ್ದು ಯುದ್ಧದಲ್ಲಿ. ಆ ಗೊಂಬೆ ಆಟ ಏನು ಅನ್ನೋದು ಕೊನೆಗೆ ನಮಗೆ ಭೀಷ್ಮರ ಬಾಯಿಯಲ್ಲಿ ಅರ್ಥ ಆಗ್ತದೆ. ಅಂದರೆ ಕುರುಕ್ಷೇತ್ರ ಯುದ್ಧದ ಅಧ್ಯಾತ್ಮ ಏನು ಅನ್ನುವುದು ನಮಗೆ ಅರ್ಥ ಆಗುವುದು ಕುರುಕ್ಷೇತ್ರ ಯುದ್ಧ ಮುಗಿದು ಶಾಂತಿ ಅನ್ನುವುದು ನಿರ್ಮಾಣವಾದ ಸ್ಥಿತಿಯಲ್ಲಿ, ಶಾಂತಿ ಪರ್ವದಲ್ಲಿ ದಕ್ಷಿಣದ ಕಡೆಗೆ ತಲೆಗೆ ಹಾಕಿ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮರ ಬಾಯಿಯಲ್ಲಿ ನಾವು ಕೇಳಬೇಕು ಕುರುಕ್ಷೇತ್ರದ ಅಧ್ಯಾತ್ಮ ಏನು ಅನ್ನುವುದನ್ನು ಅಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಭಗವಂತ ಕೃಷ್ಣ ಏನು ಸಂಕಲ್ಪಿಸಿದ್ದಾನೆ ಅದು ಹೆಜ್ಜೆ ಹೆಜ್ಜೆಗೆ ಹಾಗೇ ನಡೆದು ಬಿಡ್ತದೆ. ನಮಗೆ ಇದು ಕೆಲವು ಸಲ ಇದು ಇಲ್ಲಿ ಹೊಂದಲ್ಲ, ಯಾಕೋ ಕಥೆ ಸರಿ ಇಲ್ಲ, ಏನು ಇದ್ದಕ್ಕಿದ್ದಾಗೆ ಭೀಷ್ಮರಿಗೆ ತಲೆ ತಿರುಗಿತು ಅಂತ ನಮಗೆ ಅನಿಸುತ್ತೆ. ಮಹಾಭಾರತ ಓದುವಾಗ ಭೀಷ್ಮರು ಇದೊಂದು ಯಾಕೆ ಮಾಡಿದರು, ಸುಮ್ಮನೆ ಇರ್ಬೋದಿತ್ತಲ್ಲ, ಹೇಗೂ ಕರ್ಣ ಹೋದದ್ದಾಯಿತು, ಇವ್ರದ್ದೊಂದು ಪ್ರತಿಜ್ಞೆ ಮಧ್ಯದಲ್ಲಿ ಕಿರಿಕಿರಿ ಯಾಕೆ ಅಂತ ನಮಗೆ ಅನಿಸುತ್ತೆ. ಆದರೆ ಆ ಕೃಷ್ಣ ಸಂಕಲ್ಪಕ್ಕೆ ಅನುಗುಣವಾಗಿ ಘಟಿಸಿ ಹೋಗುತ್ತೆ. ಇನ್ನೂ ಒಂದು ಸೂಕ್ಷ್ಮ ಹೇಳುವುದಾದರೆ, ಮಹಾಭಾರತವನ್ನು ವೇದವ್ಯಾಸರು ರಚಿಸಿದ್ದು. ವೇದವ್ಯಾಸರು ಮಹಾಭಾರತವೆಂಬ ಗ್ರಂಥವನ್ನು ರಚಿಸಿದ್ದು ಮಹಾಭಾರತ ಯುದ್ಧ ಆದ ಮೇಲೆ ಅಲ್ಲ, ಮಹಾಭಾರತ ಯುದ್ಧ ಶುರುವಾಗುವಾಗಲೂ ಅಲ್ಲ,
ಮಹಾಭಾರತ ಯುದ್ಧಕ್ಕಿಂತ ಬಹಳ ಹಿಂದೆ, ಅಂದರೆ ಸುಮಾರು 650 ವರ್ಷಗಳಷ್ಟು ಹಿಂದೆ, ಯಾವಾಗ ನಮ್ಮ ವೇದವ್ಯಾಸರಿಗೆ 600 ವರ್ಷವಾಗಿತ್ತು, ಅವರು ಶಂತನುವಿಗೆ ಪತ್ನಿಯಾಗುವುದಕ್ಕಿದ್ದಂತಹ ಸತ್ಯವತೀ ದೇವಿಯಲ್ಲಿ ತಾವು ಆವಿರ್ಭವಿಸ್ತಾರೆ. ಸತ್ಯವತಿಯಲ್ಲಿ ಆವಿರ್ಭವಿಸಿದಂತಹ ವ್ಯಾಸರು ತಾವು ಹುಟ್ಟಿದ ಮರುಕ್ಷಣದಲ್ಲಿ ಗ್ರಂಥಗಳ ರಚನೆ ಮಾಡ್ತಾರೆ. ಗ್ರಂಥ ರಚನೆ ಆಗಿ ಆ ಮಹಾಭಾರತವನ್ನು ತಾವು ರಚಿಸಿದ ನಂತರ 600 ವರ್ಷ ಆದ ಮೇಲೆ ಅವರು ಧೃತರಾಷ್ಟ್ರನಿಗೆ ಜನ್ಮ ಕೊಡ್ತಾರೆ ವೇದವ್ಯಾಸರು. ವ್ಯಾಸ ಷಡ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್. ತಮಗೆ 600 ವರ್ಷ ಆಗಿದ್ದಾಗ ಧೃತರಾಷ್ಟ್ರ, ಪಾಂಡು, ವಿದುರ ಈ 3 ಜನ್ಮಕ್ಕೆ ವೇದವ್ಯಾಸರು ಕಾರಣರಾದದ್ದು. ಅಂದರೆ ಧೃತರಾಷ್ಟ್ರ ಹುಟ್ಟುವುದಕ್ಕಿಂತ 600 ವರ್ಷ, ಅದರಲ್ಲಿ ಬೇಕಾದರೆ 3 ದಿವಸ ಬಿಡಿ ಅಷ್ಟೇ, ಅಷ್ಟು ಹಿಂದೆ ಮಹಾಭಾರತದ ರಚನೆ ಆಗಿತ್ತು. ಧೃತರಾಷ್ಟ್ರನ ಕಥೆಯೂ ಮಹಾಭಾರತದಲ್ಲಿದೆ. ಧೃತರಾಷ್ಟ್ರನಿಗೆ ಮಕ್ಕಳಾಗುವ ಕಥೆಯೂ ಅಲ್ಲಿದೆ. ಧೃತರಾಷ್ಟ್ರನೆಂಬ ಮಗ ಹುಟ್ಟುವ ಕಥೆಯೂ ಕೂಡ ಮಹಾಭಾರತದಲ್ಲಿದೆ. ಯಾವ ಹೊತ್ತಿಗೆ ಏನು ಘಟನೆ ನಡೆಯಿತು ಅನ್ನೋದು ಮಹಾಭಾರತದಲ್ಲಿ ಬಿಂದುವನ್ನು ಕೂಡ ಬಿಡಿಸಿ ವ್ಯಾಸರು ಹೇಳಿದ್ದಾರೆ. ಆದರೆ ಇದೆಲ್ಲ ಆದ ನಂತರ ಬರೆದ ಇತಿಹಾಸ ಅಲ್ಲ. ಮಹಾಭಾರತ ಅದ್ಭುತ ಇತಿಹಾಸ ಅಂತ ಯಾಕೆ ಕರೆಯುವುದು ಅಂದರೆ, ಆ ಕಥೆ ಘಟಿಸುವುದಕ್ಕಿಂತ 600 ವರ್ಷಕ್ಕಿಂತ ಹಿಂದೆಯೇ ವೇದವ್ಯಾಸರು ಇತಿಹಾಸವನ್ನು ಬರೆದಿಟ್ಟಿದ್ದರು. ಅವರು ಹೇಗೆ ಬರೆದಿಟ್ಟಿದ್ದಾರೆ ಹಾಗೆ ಒಂದೊಂದೇ ಘಟನೆಗಳು ನಡೀತಾ ಹೋದವು. ಅವರು ಬರೆದ ಕಥೆ ಅಲ್ಲ, ಅವರು ಬರೆದ ಇತಿಹಾಸವೂ ಅಲ್ಲ, ಅವರು ಬರೆದಿರತಕ್ಕಂಥ ಒಂದು ಅಧ್ಯಾತ್ಮ ವೇದ ಮಹಾಭಾರತ. ಅದು ಏನು ಹೇಳಿತು ಹಾಗೆಯೇ ಮುಂದಕ್ಕೆ ಘಟನೆ ನಡೆದದ್ರಿಂದ ಅದು ಇವತ್ತಿಗೆ ಇತಿಹಾಸ. ನಾವು ಮಹಾಭಾರತವನ್ನು ಇತಿಹಾಸ ಅಂದ್ರೇನು? ಇತಿ ಹ ಆಸ, ಹೀಗೆ ನಿಶ್ಚಯವಾಗಿಯೂ ಕೂಡ ನಡೆದೇ ಇತ್ತು. ಅದು ಬಿಟ್ಟು ಈಗ ಹಿಸ್ಟ್ರಿ ಬರೆಯೋರು ಕನ್ನಡದಲ್ಲಿ ಅನುವಾದ ಮಾಡ್ತಾರೆ, ಇದ್ದದ್ದನ್ನು ತಿದ್ದದೆ ಹಾಗೆಯೇ ಸಂರಕ್ಷಿಸುವುದು ಇತಿಹಾಸ ಅಂತ. ಇದು ಮದುವೆ ಅಂದರೆ ಮಗಳಿಗೆ ಮಾಡುವ ದುಂದು ವೆಚ್ಚ ಮದುವೆ ಅಂತ ವ್ಯಾಖ್ಯಾನ ಮಾಡಿದ ಹಾಗೆ, ಅಕ್ಷರಗಳನ್ನಿಟ್ಟುಕೊಂಡು ವ್ಯಾಖ್ಯಾನಗಳನ್ನು ಮಾಡುವುದು. ಹಾಗೆ ಇದ್ದದ್ದನ್ನು ತಿದ್ದದೇ ಹಾಗೆಯೇ ಸಂರಕ್ಷಿಸುವುದು ಇತಿಹಾಸ, ಅದು ಇತಿಹಾಸ. ಇತಿಹಾಸ ಅಂದರೆ ಇತಿ, ನಾವು ಹೇಳಿದ ರೀತಿಯಲ್ಲಿ, ಹ ನಿಶ್ಚಯವಾಗಿಯೂ, ಆಸ ನಡೆದಿತ್ತು, ಅದು ಇತಿಹಾಸ. ಹಾಗೆಯೇ ನಡೆದಿದೆ, ಅದಕ್ಕಿಂತ ಮುಂಚೆಯೇ ಬರೆದಿದ್ದಾರೆ. ಆದ್ದರಿಂದ ಮಹಾಭಾರತವೇ ಹೇಳ್ತದೆ, ಇದು ಭಗವಂತ ನಾರಾಯಣನಲ್ಲದೆ ಯಾರಪ್ಪ ಮಹಾಭಾರತ ರಚಿಸುವುದಕ್ಕೆ ಸಾಧ್ಯ? ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಮಹಾಭಾರತದಂತಹ ಗ್ರಂಥ ಇತಿಹಾಸ ಘಟಿಸುವುದಕ್ಕಿಂತ ಮುಂಚೆ ಒಂದೊಂದು ಸೂಕ್ಷ್ಮವನ್ನೂ ಬಿಡದೆ ಬರೆದಿಡ್ತಾರೆ ಅಂತ ಆದರೆ, ಇಂತಹ ಗ್ರಂಥವನ್ನು ಆ ಶ್ರೀಮನ್ನಾರಾಯಣ ಅಲ್ಲದೆ ಯಾರು ಬರೆಯುವುದಕ್ಕೆ ಸಾಧ್ಯ? ಆದ್ದರಿಂದ ವ್ಯಾಸಾಯ ವಿಷ್ಣುರೂಪಿಣಿ, ವಿಷ್ಣುರೂಪಿಯಾದ ವ್ಯಾಸರಿಗೆ ನಮಸ್ಕಾರ ಅಂತ ಅವರ ಮಹತ್ಯೆ ಗೊತ್ತಾಗತಕ್ಕಂತಹ ಗ್ರಂಥ ಇದು. ಅದು ಹೇಗೆ ನಡಿಬೇಕು ಅಂತ ಸಂಕಲ್ಪ ಇತ್ತು ಹಾಗೆ ಅಲ್ಲಿ ಬರೆದಿದ್ದಾರೆ. ಹಾಗೆ ಇಲ್ಲಿ ಭೀಷ್ಮರಿಗೆ ಮನಸ್ಸು ಬಂದಿದೆ, ಇದ್ದಕ್ಕಿದ್ದ ಹಾಗೆ ಒಂದು ಸ್ಫೂರ್ತಿ ಬಂದು ನಾನು ದಿವಸಕ್ಕೆ 10,000ಕ್ಕೆ ಕಡಿಮೆ ಇಲ್ಲದ ಮುಕುಟವರ್ಧನರ ತಲೆಯನ್ನು ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಬೀಳಿಸಿ ಬಿಡ್ತೇನೆ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಕಥಾಚಿಂತನೆಯನ್ನು ನಿಲ್ಲಿಸೋಣ. ಇನ್ನು 2 ದಿವಸ ನಮ್ಮ ಕಥೆ ಇದೆ. ಅಷ್ಟರಲ್ಲಿ ಶ್ರೀಕೃಷ್ಣಯಾನ ಪರ್ವ, ಕೃಷ್ಣ ಸಂಧಾನದ ಕಥೆಯ ಬಗ್ಗೆ ನಾಳೆಯಿಂದ ಆರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.